ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ತಮ್ಮೆಲ್ಲರೂ ಕೂಡ ದಾವಣಗೆರೆ ನಗರದಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದಿರತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿಯ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಇವತ್ತು ಶನಿವಾರ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿದ್ದಾರೆ ಫೆಬ್ರವರಿ 15ನೇ ತಾರೀಕು ಅವರೆಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ಇವತ್ತು ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಅವರು ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ, ಆ ಭಗವಂತ ನಿಮ್ಮ ಜೋಡಿಯನ್ನು 100 ಕಾಲ ಹೀಗೆ ಸುಖಮಯವಾಗಿ ಸಂತೋಷವಾಗಿ ಇರೋ ಹಾಗೆ ನೋಡ್ಕೊಳ್ಳಿ ಅಂಥೇಳಿ ನಾನು ಕೂಡ ಆ ಭಗವಂತನಲ್ಲಿ ಕೇಳ್ಕೊಳ್ತೀನಿ. ಅದೇ ರೀತಿ ಯಾರೆಲ್ಲ ಹೊಸ ಕೆಲಸಗಳಿಗೆ ಪ್ರಯತ್ನವನ್ನು ಮಾಡ್ತೀರಿ ಅವರೆಲ್ಲರೂ ಕೂಡ ಶುಭವಾಗಲಿ, ನಿಮ್ಮೆಲ್ಲರ ನಿರೀಕ್ಷೆಗಳು ಸಾಕಾರಗೊಳ್ಳಿ ಅಂಥೇಳಿ ನಾನು ಕೂಡ ಆಶಿಸ್ತಾ ಇದ್ದೀನಿ. ಅದೇ ರೀತಿ ದಾವಣಗೆರೆ ನಗರದಲ್ಲಿ ಏನು ನಡೀತಾ ಇದೆ, ದಾವಣಗೆರೆ ಜಿಲ್ಲೆಯಲ್ಲಿ ಏನು ನಡೀತಿದೆ, ರಾಜ್ಯ ಹೊರ ರಾಜ್ಯಗಳಲ್ಲಿ ಏನು ನಡೀತಿದೆ, ದೇಶ ವಿದೇಶಗಳಲ್ಲಿ ಏನು ನಡೀತಿದೆ ಅನ್ನೋದನ್ನು ಕೂಡ ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಅದ್ರ ಜೊತೆಗೆ ಎಂದಿನಂತೆ ಪ್ರಶ್ನೋತ್ತರಗಳನ್ನಂತೂ ಕೇಳ್ತೀನಿ. ಸೊ ನಮ್ಮ ಒಂದು ವೀಕ್ಷಕರಿಗೆ ಒಂದಷ್ಟು ಕಿವಿ ಮಾತುಗಳು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಏನು ಅಂದರೆ, ಕರೆ ಮಾಡುವಾಗ ದಯಮಾಡಿ ಟಿ ವಿ ವ್ಯಾಲ್ಯೂಮನ್ನು ಮ್ಯೂಟ್ ಮಾಡೋದು ಮರಿಬೇಡಿ. ಏಕೆಂದರೆ ಇದು ನೇರ ಪ್ರಸಾರದ ಕಾರ್ಯಕ್ರಮ ಆಗಿದ್ದರೂ ಕೂಡ ಈ ಕಾರ್ಯಕ್ರಮ ನಿಮ್ಮ ಟಿ ವಿ ಪರದೆ ಮೇಲೆ ಪ್ರಸಾರ ಆಗಲಿಕ್ಕೆ ಕನಿಷ್ಠ ಪಕ್ಷ 4 ರಿಂದ 5 ಸೆಕೆಂಡ್ ತಡ ಆಗೋದ್ರಿಂದ ನೀವು ಟಿ ವಿಯನ್ನು ನೋಡ್ತಾ ಮಾತಾಡಿದ್ರೆ ವಾಯ್ಸ್ ವೇರಿಯೇಷನ್ ಆಗುತ್ತೆ. ಹಾಗಾಗಿ ಟಿ ವಿಯನ್ನು ನೋಡ್ತಾ ಮಾತಾಡಿದ್ರು ಕೂಡ ಮ್ಯೂಟ್ ಮಾಡೋದನ್ನು ಮರಿಬೇಡಿ ಅಂಥೇಳಿ ನಾನು ಮತ್ತೊಮ್ಮೆ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಇನ್ನು ಪ್ರಶ್ನೆಗೆ ಉತ್ತರ ನೀಡುವಾಗ ದಯಮಾಡಿ 30 ಸೆಕೆಂಡ್ಗಳಿಗಿಂತ ಹೆಚ್ಚು ಸಮಯ ತೆಗೆದುಕೋಬೇಡಿ ಅಂಥೇಳಿ ತಮ್ಮಲ್ಲಿ ವಿನಮ್ರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಏಕೆಂದರೆ ಬೇರೆಯವರು ಕೂಡ ಉತ್ತರ ಗೊತ್ತಿರುತ್ತೆ, ಅವ್ರು ಹೇಳಬೇಕು ಅಂತಿರ್ತಾರೆ, ತಡ ಆಗಿಬಿಟ್ರೆ ಅವ್ರಿಗೆ ಕಾಲ್ ಸಿಗೋಲ್ಲ ಅಥವಾ ಉತ್ತರ ಹೇಳಲಿಕ್ಕೆ ಆಗೋಲ್ಲ ಅನ್ನೋದು ಬೇಸರ ಇರುತ್ತೆ. ಹಾಗೂ ನಿಮಗೆ ಗೊತ್ತಿದ್ದೇ ಇದೆ, ಈ ಕಾರ್ಯಕ್ರಮ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ಮರುಪ್ರಸಾರ ಆಗುತ್ತೆ. ಅಲ್ಲಿ ನೀವು ಏನು ಮಾತಾಡಿದ್ದೀರಿ ಅನ್ನೋದನ್ನು ಕುಟುಂಬದ ಜೊತೆ ಕೂತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಬೋದು, ಕಾರ್ಯಕ್ರಮವನ್ನು ನೋಡ್ಬೋದು. ಹಾಗೂ ನಮಸ್ತೆ ದೇವನಗರಿ ಅಂತಕ್ಕಂಥ ಯೂಟ್ಯೂಬ್ ಚಾನಲಲ್ಲಿ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಅಪ್ಲೋಡ್ ಆಗೋದ್ರಿಂದ ಅಲ್ಲೂ ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮುಕ್ತವಾಗಿ ಹಂಚ್ಕೊಳ್ಳೋದು ಮರಿಬೇಡಿ ಅಂತ ಹೇಳ್ತಾ ಒಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ತಿಂಡಿ ಇಲ್ಲಮ್ಮ, ಮಾಡಬೇಕು. ನಿಮ್ದಾಯ್ತಾ? ಸರ್ ಆಯ್ತು. ಏನು ಮೇಡಮ್ ಇವತ್ತು ಸ್ಪೆಷಲ್ಲು? ದೋಸೆ. ಸ್ಪೆಷಲ್ ಅಂತ ಏನಿಲ್ಲ, ರೆಗ್ಯುಲರ್ ಆಗಿ ಮಾಡೋದೇ ದೋಸೆ ಸರ್. ದೋಸೆ, ಓಕೆ. ದಾವಣಗೆರೆ ಬೆಣ್ಣೆ ದೋಸೆನಾ ಅಥವಾ ನಾರ್ಮಲ್ ಖಾಲಿ ದೋಸೆನಾ? ಎರಡನ್ನು. ಓಕೆ, ಹೇಳಿ ಮೇಡಮ್. ಕೆಂಪನ್ ಚಟ್ನಿ, ಕೆಂಪಿಂಡಿ ಅಂತ ಇತ್ತ, ಅದ್ರ ಮೇಲೆ ಸ್ವಲ್ಪ ಹಾಕಿದ್ದೆ, ಒಂದ್ಸಲ ಮಸಾಲೆ ದೋಸೆ ಸರ್ ಚೆನ್ನಾಗಿತ್ತು. ಓಕೆ. ಸೊ ಸ್ಪೆಷಲಾಗಿ ಏನೋ ಟ್ರೈ ಮಾಡಿದ್ದೀರಾ ಆಗಿದ್ರೆ? ಹಾಂ ಸರ್, ಮನೆರೆಕಾಯಿ ಇತ್ತು, ಹೊಲದಲ್ಲಿ ಮನೆರೆಕಾಯಿ ಹಾಕಿದ್ವಿ. ಬರೀ ಮನೆರೆಕಾಯಿ ಫ್ರೈ ಮಾಡಿ ಪಲ್ಯ ಮಾಡಿದ್ವಿ ದೋಸೆಗೆ. ಓಕೆ. ಹಾಂ, ಚೆನ್ನಾಗಿತ್ತು ಕಾಂಬಿನೇಷನ್. ಎಸ್ ಸೂಪರ್ ಮ್ಯಾಮ್. ಸೊ ಇವತ್ತು ಯಾರಿಗಾದ್ರೂ ಶುಭಾಶಯ ಹೇಳೋದಕ್ಕೆ ಇಷ್ಟಪಡ್ತೀರಾ? ಇಲ್ಲ ಸರ್, 22ನೇ ತಾರೀಕು ನಮ್ಮ ಅಕ್ಕ ಬಾವರ್ದು 12 ವರ್ಷದ ಆನಿವರ್ಸರಿ ಇದೆ. ಅಡ್ವಾನ್ಸ್ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು. ಖಂಡಿತ ಮೇಡಮ್, ನಮ್ಮ ಕಡೆಯಿಂದ ನಿಮ್ಮ ಅಕ್ಕ ಬಾವ ಅವರಿಗೆ 12ನೇ ವರ್ಷದ ಹುಟ್ಟುಹಬ್ಬಕ್ಕೆ ವಿವಾಹ ವಾರ್ಷಿಕೋತ್ಸವಕ್ಕೆ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. 22ನೇ ತಾರೀಕು ಇದೆ ಅಂತ ಹೇಳಿದ್ರಿ. ಸಾಧ್ಯವಾದರೆ ಒಂದು ಫೋಟೋ ಕಳಿಸಿ, ಆ ಫೋಟೋನ ನಾವು ನಮ್ಮ V1 ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ಅವ್ರಿಗೆ ಇನ್ನೊಮ್ಮೆ 22ನೇ ತಾರೀಕು ಶುಭಾಶಯ ಕೋರೋಣ ಅಂತ. ಖಂಡಿತ ಸರ್, 21ನೇ ತಾರೀಕು ಒಂದಿನ ಮುಂಚೆ ಕಳಿಸ್ಬೇಕಲ್ಲ? ಹೌದು, ಒಂದಿನ ಮುಂಚೆನೆ ಕಳಿಸ್ತೀನಿ. ಖಂಡಿತ ಕಳಿಸ್ಕೊಡಿ ಮೇಡಮ್. ಇಲ್ಲೇ ಅಕ್ಕ ತಂಗಿ ಅಣ್ಣ ತಮ್ಮ ಕೊಟ್ಟಿರೋದು. ಇದೇ ಮನೆಯಲ್ಲೇ ಇದ್ದಾರೆ ಅವರು. ಓಕೆ, ಒಳ್ಳೇದಾಗಲಿ ಮೇಡಮ್. ಸೂಪರ್. ಪ್ರಶ್ನೆ ಕೇಳಿದರೆ ಉತ್ತರ ಹೇಳ್ಬೋದಾ ಅಥವಾ ಬೇರೆ ಏನಾದ್ರು ವಿಚಾರ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀರಾ ನಮ್ಮ ಜೊತೆ? ಏನಿಲ್ಲ ಸರ್, ಕ್ವಶನ್ ಕೇಳಿ. ಓಕೆ. ಸೊ ಇವತ್ತಿನ ಮೊದಲನೇ ಪ್ರಶ್ನೆ ಬಂದು, ಒಂದೆರಡು ಸೆಕೆಂಡ್ ಹೇಳಿಬಿಡ್ತೀನಿ. ಕರ್ನಾಟಕದ ಗಾಂಧಿ ಎಂದು ಯಾರನ್ನು ಕರೆಯುತ್ತಿದ್ದರು ಅಂಥೇಳಿ. ಸೊ ಇವರು ತುಂಬ ಹೆಸರುವಾಸಿಯಾಗಿರ್ತಕ್ಕಂಥ ವ್ಯಕ್ತಿ. ಏಕೆಂದರೆ ಇವ್ರನ್ನ ಯಾವಾಗಲೂ ನಾವು ಯಾರಾದರೂ ತುಂಬ ಸತ್ಯ ಮಾತಾಡೋರು ಇರ್ಬೋದು ಅಥವಾ ತುಂಬ ಶಾಂತಿ ಪ್ರಿಯರಿದ್ದನ್ನೇ ಒಳ್ಳೆ ಗಾಂಧಿ ಆಡ್ದಂಗೆ ಆಡ್ತೀಯ ಅಂತ ಹೇಳ್ತಾ ಇರ್ತೀವಿ. ಅದೇ ರೀತಿ ಕರ್ನಾಟಕದಲ್ಲೂ ಒಬ್ಬರು ಗಾಂಧಿ ಇದ್ದರು. ಸೊ ಯಾರನ್ನ ಕರ್ನಾಟಕದ ಗಾಂಧಿ ಅಂತ ಕರಿತಾ ಇದ್ರು ಅಂತೇಳಿ ನೀವು ಹೇಳಬೇಕು. 4 ಆಪ್ಷನ್ಸನ್ನು ಹೇಳ್ತಾ ಇದ್ದೀನಿ. ಮೊದಲನೇದು ಅತ್ತಿಮಬ್ಬೆ, 2ನೇದು ಶಿಶುನಾಳ ಶರೀಫರು, 3ನೇದು ಹರ್ಡೇಕರ್ ಮಂಜಪ್ಪ ಅವರು, 4ನೇದು ದರಾ ಬೇಂದ್ರೆ ಅವರು. ಆಪ್ಷನ್ಸ್: ಮೊದಲನೇದು ಅತ್ತಿಮಬ್ಬೆ, 2ನೇದು ಶಿಶುನಾಳ ಶರೀಫರು, 3ನೇದು ಹರ್ಡೇಕರ್ ಮಂಜಪ್ಪ ಅವರು, 4ನೇದು ದರಾ ಬೇಂದ್ರೆ ಅವರು. ಶೋರಾ? ಇವ್ರ ಬಗ್ಗೆ ಏನಾದರೂ ಓದಿದ್ದೀರಾ ಅಥವಾ ಕೇಳಿ ತಿಳ್ಕೊಂಡಿದ್ದೀರಾ? ಓಕೆ, ಎಸ್ಮಾ, ಸರಿಯಾಗಿರ್ತಕ್ಕಂಥ ಉತ್ತರವನ್ನೇ ಕೊಟ್ಟಿದ್ದೀರಿ. ಆಫ್ಟರ್ ಲಾಂಗ್ ಟೈಮ್ ನೀವು ಸ್ಕೂಲಲ್ಲಿ ಕೇಳಿದ್ರು ಕೂಡ ನೆನ್ಪಿಟ್ಕೊಂಡು ಹೇಳ್ತಿದ್ರಲ್ಲ, ಸೊ ಗ್ರೇಟ್. ಖಂಡಿತವಾಗ್ಲೂ ಕೂಡ ಹರ್ಡೇಕರ್ ಮಂಜಪ್ಪ ಅವ್ರನ್ನ ನಮ್ಮ ಕರ್ನಾಟಕದ ಗಾಂಧಿ ಅಂತ ಕರೀತಾ ಇದ್ರು. ಸೊ ಅಷ್ಟೊಂದು
ಎಸ್ ಸರಿಯಾಗಿರ್ತಕ್ಕಂಥ ಉತ್ತರ. ಅಷ್ಟೊಂದು ಗಾಂಧಿ ತತ್ವಗಳನ್ನು ಇವರು ಅಳವಡಿಸ್ಕೊಂಡಿದ್ರು ತಮ್ಮ ನಿತ್ಯ ಜೀವನದಲ್ಲಿ ಅಂತ ಹೇಳಲಾಗತ್ತೆ. ತುಂಬ ಸರಳವಾಗಿರ್ತಕ್ಕಂಥ ಜೀವನ, ಪರೋಪಕಾರ ಜೀವನವನ್ನು ಇವರು ಮಾಡ್ತಾ ಇದ್ರು. ಹಾಗಾಗಿ ಇವರಿಗೆ ಕರ್ನಾಟಕದ ಗಾಂಧಿ ಅಂತ ಹೇಳಿ ಕರೀತಾ ಇದ್ರು. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೀಡಿದೆ. ಸರ್ ನಾವು ಸ್ಕೂಲ್ ಮೆಮೊರಿ ಎಲ್ಲ ಮತ್ತೆ ಮರುಕಳಿಸುತ್ತೆ ಕ್ವೆಶ್ಚನ್ಗೆ ಆನ್ಸರ್ ಮಾಡೋದ್ರಿಂದ. ತುಂಬ ಹೃದಯ ಧನ್ಯವಾದ ಹೇಳ್ಬೇಕು ನಾವು. ಥ್ಯಾಂಕ್ ಯು ಮಾ. ಸೊ ನೀವೆಲ್ಲರ ಪ್ರೀತಿ ಆಶೀರ್ವಾದದಿಂದ ಈ ಕಾರ್ಯಕ್ರಮ ಇಷ್ಟೊಂದು ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಅನ್ಕೋತೀನಿ. ಏನ್ ಶೇರ್ ಮಾಡ್ಕೊಂತೀವೋ ಬಿಡ್ತೀವೋ, ನಿಮಗೆ ಆ ಕ್ವಶನ್ ಗೊತ್ತಿರ್ಲಿ ಬಿಡ್ಲಿ, ಆ ಕ್ಯೂರಿಯಾಸಿಟಿಗಾದ್ರೂ ನಿಮ್ಮ ಹತ್ರ ಫೋನ್ ಮಾಡಿ ಆನ್ಸರಿಗೆ ಉತ್ತರ ತಿಳ್ಕೊಳ್ಳೋದಕ್ಕೋಸ್ಕರನಾಗ್ಲೂ ನಿಮಗೆ ಫೋನ್ ಮಾಡ್ಬೇಕು ನೋಡ್ರಿ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಹೀಗೆ ಕರೆ ಮಾಡ್ತಾ ಇರಿ. ಸೊ ನಮ್ಮ ಪ್ರಶ್ನೋತ್ತರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರಿ. ಇವತ್ತು ನಮ್ಮ ವೀಕ್ಷಕರಿಗೆ ಏನಾದರೂ ಸ್ಪೆಷಲ್ ಆಗಿರ್ತಕ್ಕಂಥ ರೆಸಿಪಿ ಹೇಳ್ಕೊಡೋಕೆ ಪ್ರಯತ್ನ ಮಾಡ್ತೀರಾ? ರೆಸಿಪಿ ಏನೋ ಹೊಳಿತಾ ಇಲ್ಲ ಸರ್. ನಾನು ಲಾಸ್ಟ್ ಟೈಮ್ ನಮ್ಮ ಹೊಲದಲ್ಲಿ ಶೇಂಗಾ ಬಿಟ್ಟಿರೋದ್ರಿಂದ ಶೇಂಗಾ ಉಸ್ತುಳಿ ಮಾಡಿದ್ದೆ. ಓಕೆ. ಆಮೇಲೆ ಶೇಂಗಾ ಇದು ಬರುತ್ತಲ್ಲ ಸರ್, ಚಕ್ಕಿ, ಶೇಂಗಾ ಚಕ್ಕಿ ಮಾಡಿದ್ದೆ ಸರ್. ಅದೇನು ಈಸಿ ಮಾಡೋದು. ಓಕೆ, ಹೇಳಿ. ಶೇಂಗಾ ಚಕ್ಕಿ ಮಾಡೋದು ಹೇಗೆ ಅಂತ ಹೇಳಿ ನಮ್ಗೆ ಯಾರಿಗೆ ಗೊತ್ತಿಲ್ಲ, ವೀಕ್ಷಕರು ಅದನ್ನ ಮಾಡೋ ಪ್ರಯತ್ನ ಮಾಡಲಿ. ಅದಕ್ಕೆ ಅಳತೆಗೆ 1 ಲೋಟ ಶೇಂಗಾ ತಗೊಂಡಿದ್ವಿ ಅಂದ್ರೆ ಯಾವ್ದೋ ಲೋಟದಲ್ಲಿ ಆಗಿರ್ಬೋದು. ಜಾಸ್ತಿ ಬೇಕು ಅಂದ್ರೆ ಕರೆಕ್ಟ್ 1 ಲೋಟ ಹಾಕೋಬಹುದು. ಬೆಲ್ಲನುವೆ ಇಲ್ಲ ಅಂದ್ರೆ ಸ್ವಲ್ಪ ಕಡಿಮೆನಾದ್ರೂ ಹಾಕೋಬಹುದು, ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸ್ವಲ್ಪ ಏಲಕ್ಕಿ ಶುಂಠಿ, ಅದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಸರ್. ಆಲ್ಮೋಸ್ಟ್ ಅಂಗಡಿಗಳಲ್ಲಿ ಮಾಡೋದ್ರಿಂದ ಅದ್ನ ಹಾಕಲ್ಲ ಏಲಕ್ಕಿ ಶುಂಠಿನ. ನಾವು ಮನೇಲಿ ಮಾಡೋದ್ರಿಂದ ಏಲಕ್ಕಿ ಶುಂಠಿ ಪುಡಿ ಮಾಡಿ ಏಲಕ್ಕಿ ಜಾಸ್ತಿ ಹಾಕ್ತೀನಿ. ಫ್ಲೇವರು ಚೆನ್ನಾಗಿರುತ್ತೆ, ತಿನ್ಲಿಕ್ಕೂ ಟೇಸ್ಟಿ ಆಗಿರುತ್ತೆ. ಅದಕ್ಕೆ ಬೆಲ್ಲಕ್ಕೆ ನೀರ್ ಆಡ್ ಮಾಡಲ್ಲ, ಬರೇ ಬೆಲ್ಲನೆಯ ಕರಗಿಸ್ತೀವಿ. ಬರೇ ನೀರ್ ಹಾಕೋದ್ರಿಂದ ಬೇಗ ಪಾಕ ಬರಲ್ಲ. ಬರೇ ಬೆಲ್ಲ ಪಾಕ ಇದನ್ನ ಕಳ್ಸೋದ್ರಿಂದ 1 ಸ್ಪೂನ್ ಅಲ್ಲಿ ಬೇಗನೂ ಪಾಕ ಬರುತ್ತೆ, ಶೇಂಗಕ್ಕೂ ಬೇಗ ಹಿಡಿಯುತ್ತೆ. ಅದನ್ನ ಶೇಂಗಾನ ಹುರಿದ್ಬಿಟ್ಟು ನಾವು ಪುಡಿ ಏನ್ ಮಾಡೋ ಅವಶ್ಯಕತೆ ಇಲ್ಲ, ಬೇಳೆ ತರ ಮಾಡ್ಬೇಕು ಅದನ್ನ. ಕಾಳ್ಕಳ್ಳಾದ್ರೆ ಹಂಗಂಗೆ ಇರುತ್ತೆ. ಬೇಡ ನಮಗೆ ಕಾಳು ತುಂಬಾ ದಪ್ಪ ಇದಾವೆ, ಶೇಂಗಾ ನಮಗೆ ಸರಿ ಹೋಗಲ್ಲ ಅಂದ್ರೆ ಒಂದ್ ಮಿಕ್ಸಿಲಿ 1-2 ರೌಂಡ್, ಜಾಸ್ತಿ ಪುಡಿನೂ ಮಾಡ್ಕೊಳ್ಳೋದ್ ಬೇಡ ಸರ್. 2 ತುಂಡಿಗೆ ಮಾಡ್ಕೊಂಡು ಏನ್ ನಾವು ಪಾಕ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೊಂದ್ ಸ್ವಲ್ಪ ಏಲಕ್ಕಿ ಶುಂಠಿ ಪುಡಿ ಹಾಕಿ ಚೆನ್ನಾಗಿ ಅದನ್ನ ಗೂರಾಡಿ ತಟ್ಟೆಲಿ ಆಗಿರ್ಬೋದು ಅಥವಾ ಒಂದ್ ಮಣೆ ಮೇಲಾಗಿರ್ಬೋದು, ಚಪಾತಿ ಲಟ್ಟಿಸ್ತೀವಲ್ಲ ಮಣೆ, ಆ ಮಣೆಯಲ್ಲಿ ಸ್ವಲ್ಪ ತುಪ್ಪ ಸವರ್ಬಿಟ್ಟು ಅದ್ರ ಮೇಲೆ ಹಾಕಿ ನಾವು ಅದನ್ನ ತಟ್ಲಿಕ್ಕಾಗಲ್ಲ, ತುಂಬಾ ಬಿಸಿ ಇರುತ್ತೆ. ಹಾಗಾಗಿ ಲತ್ತಡಲ್ಲೇ ಪ್ರೆಸ್ ಮಾಡ್ಬೇಕು. ಇಲ್ಲ ತಟ್ಟೆ ಮೇಲೆ ಹಾಕೋದ್ರಿಂದ ಇನ್ನೊಂದ್ ತಟ್ಟೆನೂ ನೀಟಾಗಿ ಅದ್ರ ಮೇಲೆ ಪ್ರೆಸ್ ಮಾಡ್ಬೋದು. ಅದನ್ನ ಹಾಕಿ ಶೇಂಗದ್ದು ಏನ್ ಗೂರಾಡಿ ಇಡ್ತೀವಲ್ಲ ಅದು ಪಾಕದ್ದು ಆ ತಟ್ಟೆಲ್ಲಿ ಹಾಕಿ ಆ ಶೇಂಗಾ ನೀಟಾಗಿ ತಟ್ಟೆಲೆ ಈ ತರ ಪ್ರೆಸ್ ಮಾಡೋದ್ರಿಂದ ನೀಟಾಗಿ ಹರಡ್ಕೊಳ್ಳುತ್ತೆ ಅದು. ಅದನ್ನ ಸ್ವಲ್ಪ ಉಗುರು ಬೆಚ್ಚು ಇದ್ವಾಗ್ಲೇ ಸ್ಪೂನ್ ಅಲ್ಲೋ ಅಥವಾ ಯಾವ್ದ್ರಲ್ಲಾದ್ರೂ ಆಯ್ತು ಕಟ್ ಮಾಡಿ ಇಟ್ಕೊಂಡ್ರೆ ಆರಿದ್ಮೇಲೆ ತೆಗೆದ್ರೆ ನೀಟಾಗಿ ಬರುತ್ತೆ. ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಬೋದು. ಇನ್ನೊಂದು ಶೇಂಗಾದ್ದು ಇದನ್ನ ಮಾಡಿದ್ದೆ ಸೂಸ್ಲು, ಅದನ್ನು ಸೇಮ್ ಇದನ್ನ ಶೇಂಗಾ ಹುರ್ಕೊಂಡು ಅದಕ್ಕೂ ಸ್ವಲ್ಪ ಏಲಕ್ಕಿ ಶುಂಠಿ ಪುಡಿ ಹಾಕಿ ಬೆಲ್ಲ ಹಾಕಿ ಮಿಕ್ಸ್ ಮಾಡೋದು. ಅದು ಟೇಸ್ಟ್ ಚೆನ್ನಾಗಿರುತ್ತೆ, ಹೆಲ್ದಿ ಫುಡ್ ಕೂಡ. ಇದು ಶೇಂಗಾ ಚಿಕ್ಕಿ ಈ ಶೇಂಗಾ ಚಿಕ್ಕಿ ಬಗ್ಗೆ ಹೇಳಿದ್ರಲ್ವಾ, ಇದನ್ನ ಅಂದ್ರೆ ಒಣಗಿರೋ ಶೇಂಗಾದಲ್ಲೇ ಮಾಡ್ಬೇಕಾ ಅಥವಾ ಹಸಿ ಶೇಂಗಾದಲ್ಲೂ ಮಾಡ್ಬೋದಾ? ಇಲ್ಲ ಸರ್, ಹಸಿ ಶೇಂಗಾದಲ್ಲಿ ಮಾಡೋದ್ರಿಂದ ಹಾಳಾಗುತ್ತೆ, ಬರೋದು ಇಲ್ಲ ಅದು. ಒಂಥರ ಮೆತ್ತಗಿರ್ತಾವಲ್ಲ ಸರ್ ಶೇಂಗಾ, ಹಾಗಾಗಿ ಬರಲ್ಲ. ಒಣ ಶೇಂಗಾದಲ್ಲೇ ಮಾಡ್ಬೇಕು. ಈ ಹಸಿ ಶೇಂಗಾ ಏನಿದ್ರು ಅದನ್ನ ಬೇಯಿಸ್ಬಿಟ್ಟು ತಿನ್ಲಿಕ್ಕೆ ಅದೆಲ್ಲ ಚೆನ್ನಾಗಿರುತ್ತೆ ಅಲ್ವಾ? ಚೆನ್ನಾಗಿರುತ್ತೆ ಬೇಯಿಸ್ಲಿಕ್ಕೆ. ಆಮೇಲೆ ಬೇಯಿಸೋದ್ರಿಂದ ಇನ್ನೊಂದ್ ಸ್ವಲ್ಪ ನಿಮಗೆ ಟೇಸ್ಟಿಯಾಗಿ ಡಿಫ್ರೆಂಟ್ ಆಗಿರ್ಬೇಕು ಅಂದ್ರೆ ಅದನ್ನ ಕೆಂಡದಲ್ಲಿ ಹಾಕಿ ಸುಟ್ಕೊಂಡು ತಿನ್ಬಹುದು. ಅದೊಂಥರ ಬಾದಾಮಿ ಸುಟ್ಟು ಹೆಂಗ್ ತಿಂತೀವೋ ಆ ತರ ಟೇಸ್ಟ್ ಕೊಡುತ್ತೆ. ಇದನ್ನ ಒಂದ್ಸಲ ನೀವೇ ಆಗ್ಲಿ ಟ್ರೈ ಮಾಡಿದ್ರಿ ಅಂದ್ರೆ ಬೇಯಿಸೋದಕ್ಕೆ ಇಷ್ಟನೇ ಪಡಲ್ಲ ನೋಡ್ರಿ. ಹಸಿ ಶೇಂಗಾ ಸುಟ್ಟು ತಿನ್ನೋದ್ರಿಂದ ಬೆಣ್ಕಿಲ್ಲಿ ಅಥವಾ ಕೆಂಡದಲ್ಲಿ ಸುಟ್ಟು ತಿನ್ನೋದ್ರಿಂದ ಉರಿಯಲೂಬಾರ್ದು, ಅದನ್ನ ಉರಿದ್ರೆ ಒಂಥರ ಟೇಸ್ಟ್ ಕೊಡುತ್ತೆ. ಅದು ಹಸಿ ಶೇಂಗಾ ಸುಟ್ಟು ತಿನ್ನೋದ್ರಿಂದ ನೀವು ಬೇಯಿಸಿರೋ ಶೇಂಗಾನೇ ಮರ್ತ್ಕೊಂತೀರಾ, ಅಷ್ಟು ಟೇಸ್ಟಿ ಕೊಡುತ್ತೆ ಇದು ಸುಟ್ಟಿರೋ ಶೇಂಗಾ ಹಸಿದು. ಖಂಡಿತ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ರೆಸಿಪಿನ ಹೇಳ್ಕೊಟ್ರಿ. ಎಲ್ಲರೂ ಕೂಡ ಈ ಒಂದು ಶೇಂಗಾ ಚಿಕ್ಕಿ ಟ್ರೈ ಮಾಡಲಿ ಒಣಗಿರೋ ಶೇಂಗಾದಿಂದ. ಅದೇ ರೀತಿ ಹಸಿ ಶೇಂಗಾವನ್ನು ಒಲೆಯಲ್ಲಿ ಹುರಿದು ತಿನ್ನೋಕ್ಕೂ ಕೂಡ ಟ್ರೈ ಮಾಡಲಿ ಅಂತ ಎಲ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಹೀಗೆ ಕರೆ ಮಾಡ್ತಾ ಇರಿ. ಸೊ ನಮ್ಮ ಜೊತೆ ಮಾತಾಡ್ತೀರಿ, ಮತ್ತಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಇರಿ. ಒಳ್ಳೇದಾಗಲಿ ಮಾ. ಥ್ಯಾಂಕ್ ಯು ಮಾ. ನಮಸ್ತೆ, ಶುಭ ದಿನ. ವೀಕ್ಷಕರೇ ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ಹೇಳಿ, ಹೇಗಿದ್ದೀರಿ? ಚೆನ್ನಾಗಿದೆ ಸರ್, ನೀವು? ಹಾಂ ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ಇನ್ನೂ
ಓಕೆ, ಏನು ಮಾಡಿದಿರಿ ಇವತ್ತು? ನಮ್ಮ ಮೊಮ್ಮಗಂದು ಫೋಟೋ ಹಾಕಿದ್ರು ಸರ್, ಸಂಜೆ ನೋಡ್ದೆ. ಹಾಂ ಖುಷಿ ಆಯ್ತು ಸರ್. ಇವತ್ತು ನಮ್ಮ ಮಗಂದು ನಮ್ಮ ಸೊಸೆದು ವೆಡ್ಡಿಂಗ್ ಆನಿವರ್ಸರಿ ಐತೆ. ಅವ್ರಿಗೆ ಕಡೆಯಿಂದ ವಿಶೇಷ ತಿಳಿಸಿ. ಖಂಡಿತ ಚೈತ್ರ ಅಂತೆ. ಆಗಲಿ ಅವ್ರ ಹೆಸರು ಹೇಳ್ಬಿಡಿಮ್ಮ. ಮಧುಸೂದನ್ ಚೈತ್ರ. ಓಕೆ, ಮಧುಸೂದನ್ ಚೈತ್ರ. ಇದು ಫೋಟೋನು ಕಳಿಸಿದಿರಿ ಅಲ್ವಾ ನಮಗೆ? ಫೋಟೋ ಹಾಕಿದೀನಿ ನೋಡಿ ಇವಾಗ. ಆಗಲಿ. ಸೊ ನಮ್ಮ V1 ವಾಹಿನಿಯ ಸಮಸ್ತ ವೀಕ್ಷಕರ ಕಡೆಯಿಂದ ಮಧುಸೂದನ್ ಚೈತ್ರ ಅವ್ರಿಗೆ ವಿವಾಹ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ನಿಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಒಳ್ಳೆ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ವಿಶ್ ಮಾಡ್ತಾ ಇದ್ದೀನಿ ಮಾ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಸೊ ಅವ್ರಿಗೆ ಹೇಳಿ ಫೋಟೋ ಪ್ರಸಾರ ಆಯಿತು ಟಿ ವಿಲಿ ಅಂತ. ಥ್ಯಾಂಕ್ ಯು ಮಾ. ಮಧುಸೂದನ್ ಮತ್ತು ಚೈತ್ರ ಅವ್ರಿಗೆ ತಿಳಿಸ್ಬಿಡಿಮ್ಮ ಫೋಟೋ ಹಾಕಿದ್ದೀನಿ ಅಂತ, ಆಯಿತಾ? ಓಕೆ ಮಾ, ಒಳ್ಳೆಯದಾಗಲಿ. ನಮಸ್ಕಾರ. ಕ್ಯಾನ್ಸರ್ ದಿನ ಇದೆ. ಸೊ ತುಂಬ ಜನ ಚಿಕ್ಕ ಮಕ್ಕಳಲ್ಲಿ ಕ್ಯಾನ್ಸರ್ ಅಂತಕ್ಕಂಥದ್ದು ಪಡಂಭೂತವಾಗಿ ಕಾಡ್ತಾ ಇದೆ. ಸೊ ಅದಕ್ಕೆ ಕಾರಣಗಳು ನೋಡ್ತಾ ಹೋದರೆ ಹಲವಾರು ಕಾರಣಗಳಿರುತ್ತೆ. ಕೆಲವೊಂದು ಮಕ್ಕಳು ಅಪೌಷ್ಟಿಕತೆಯಿಂದ ಈ ಕ್ಯಾನ್ಸರ್ಗೆ ಒಳಗಾದರೆ, ಕೆಲವೊಬ್ಬರು ಜೀನ್ಸಿಂದ ಬಂದಿದೆ ಅಂತ ಹೇಳಲಾಗುತ್ತೆ, ಕೆಲವೊಬ್ಬರು ದಿನಚರಿಯಲ್ಲಿ ಒಂದಷ್ಟು ವ್ಯತ್ಯಾಸಗಳಾದಾಗಲೂ ಕೂಡ ಈ ರೀತಿಯ ಸಮಸ್ಯೆ ಆಗ್ಬೋದು ಅಂತ ವೈದ್ಯರು ಹೇಳ್ತಾರೆ. ಇನ್ನೊಂದು ಕರೆ ಬರ್ತಾ ಇದೆ, ಅದ್ರ ಬಗ್ಗೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ಟಿವಿ ವ್ಯಾಲ್ಯೂ ಮ್ಯೂಟ್ ಮಾಡಿಮ್ಮ. ನಮಸ್ತೆ ಅಮ್ಮ, ಟಿವಿ ವ್ಯಾಲ್ಯೂ ಮ್ಯೂಟ್ ಮಾಡಿಮ್ಮ. ಮೊದಲು ಪೂರ್ತಿ ಮ್ಯೂಟ್ ಮಾಡಬೇಕಮ್ಮ. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ನಾಗರತ್ನ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಶುಭಾಶಯಗಳು ಎಲ್ಲರಿಗೂ ಇರಲಿ. ಜನವರಿ ಹೊಸ ವರ್ಷದ್ದು ಮತ್ತೆ ಸಂಕ್ರಾಂತಿದು ಎಲ್ಲರಿಗೂ ಹೇಳಿ. ಇನ್ನೇನು ಅಂತ ಅಂದ್ರೆ ಸರ್, ಇದು ಪರಿಸರದ ಬಗ್ಗೆ ಮೊನ್ನೆ ಹಿಂಗೆ ಹೇಳಿದ್ರು ಸರ್. ಅವರು ಪ್ರಚಾರ ಮಾಡ್ತೀವಿ, ಸಮಯ ಇಲ್ಲ ಅಂತ ಮಾಡ್ಲಿಲ್ಲ ಅಲ್ಲ ಸರ್? ಏನು ವಿಚಾರ ಹೇಳಿ? ಪರಿಸರದ ಬಗ್ಗೆ ಅಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಅಲ್ಲಿ ಇಲ್ಲಿ ಬಾಟಲ್ಗಳನ್ನು ಅವನ್ನೆಲ್ಲ ಎಸ್ತಿರ್ತಾರೆ. ಆಮೇಲೆ ಗಿಡ ನೆಟ್ರೆ ಒಂದು ಇದು ಅಂತ ಹೇಳಿದ್ದೆ, ಅದ್ರ ಬಗ್ಗೆ ಹೇಳಿಲ್ಲಲ್ಲ ಸರ್. ನೀವೇನಾದ್ರು ವಿಡಿಯೋ ಕಳಿಸಿದ್ದೀರಾ? ಪ್ರಸಾರ ಮಾಡ್ತೀವಿ ಅಂದಿದ್ರಿ ನಿನ್ನೆ ನಾಳೆ ಮಾಡ್ತೀವಿ ಅಂದಿದ್ರಿ, ಮಾಡ್ಲಿಲ್ಲಲ್ಲ ಸರ್ ಅಂತ. ಅಂದ್ರೆ ನೀವೇನಾದ್ರು ವಿಡಿಯೋ ಕಳಿಸಿದ್ದೀರಿ ಅಮ್ಮ? ವಿಡಿಯೋ ಏನ್ ಕಳ್ಸಿಲ್ಲ, ಹಂಗೆ ಫೋನ್ ಮಾಡಿ ನಮ್ಮ ಮನೆಯವರು ಮಾತಾಡಿದ್ರು. ಓಕೆ, ಅದೇಮ್ಮ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಸೊ ನಾನು ಸಾರ್ವಜನಿಕರಿಗೆ ಕರೆ ಕೊಡ್ತಾ ಇದ್ದೀನಿ. ಏನಂದ್ರೆ ನಿಮ್ಮ ಹತ್ರ ಆ ರೀತಿಯ ಒಂದು ಒಳ್ಳೆ ಕೆಲಸ ಮಾಡ್ತಾ ಇರ್ತಕ್ಕಂಥ ವೀಡಿಯೋಸ್ ಏನಾದ್ರು ಇದ್ದರೆ ಅದನ್ನು ನಮಗೆ ಕಳಿಸಿ, ನಾವು ಅದನ್ನು ನಮ್ಮ V1 ವಾಹಿನಿಲಿ ಪ್ರಸಾರ ಮಾಡ್ತೀವಿ ಅಂತ ಹೇಳಿದ್ದೀನಿ. ಕಳಿಸ್ಲಿ ಅಮ್ಮ. ಸೊ ಯಾರಾದರೂ ಗಿಡ ನೆಡ್ತಾ ಇರೋದಾಗಿರ್ಬೋದು, ಅಥವಾ ಯಾರಾದರೂ ಗಿಡ ನೆಡ್ತಾ ಇರ್ತಕ್ಕಂಥದ್ದು ಫೋಟೋ ವಿಡಿಯೋ ಮಾಡಿ ಕಳಿಸಿ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಸಾರ್ವಜನಿಕರ ಹತ್ರ. ಅದ್ರ ಜೊತೆ ಒಂದು ಸ್ವಲ್ಪ ವಿವರವಾಗಿ ಯಾರು ಗಿಡ ನೆಡ್ತಾ ಇದ್ದಾರೆ, ಅಥವಾ ಅವರು ಹುಟ್ಟುಹಬ್ಬಕ್ಕೆ, ಅಥವಾ ಅವ್ರ ಆ್ಯನಿವರ್ಸರಿಗೆ, ಅಥವಾ ಏನು ವಿಚಾರಕ್ಕೆ ಅವ್ರು ಗಿಡ ನೆಡ್ತಾ ಇದ್ದಾರೆ, ಅಥವಾ ಸುಮ್ಮನೆ ಖುಷಿಗೆ ನೆಡ್ತಾ ಇದ್ದಾರೆ, ಅದನ್ನು ಬರೆದು ಕಳಿಸಿದ್ರೆ ಅಂದರೆ ಅದನ್ನು ನಮ್ಮ V1 ವಾಹಿನಿಲಿ ನಾವು ಪ್ರಸಾರ ಮಾಡ್ತೀವಿ. ಆ ಮೂಲಕ ಇನ್ನಷ್ಟು ಜನರಿಗೆ ಉತ್ತೇಜನ ಸಿಗುತ್ತೆ, ಪ್ರೋತ್ಸಾಹ ಸಿಗುತ್ತೆ. ಅವರು ಅವರ ಹುಟ್ಟುಹಬ್ಬ ಅಥವಾ ಅವ್ರ ಮಕ್ಕಳ ಹುಟ್ಟುಹಬ್ಬ ಅಥವಾ ಬೇರೆ ಯಾವ್ದಾದ್ರು ಒಂದು ಶುಭ ಕಾರ್ಯಕ್ಕೆ ಗಿಡ ನೆಟ್ಟು ನಮ್ಮ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಆಗುತ್ತೆ ಅಂತ. ಏನು ಹೇಳಿ? ನಮ್ಮ ಸ್ಟುಡಿಯೋಗೆ ಬಂದು ಸ್ಟುಡಿಯೋಗೆ ಬಂದು ಭೇಟಿ ಆಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಇದೇ ನಂಬರ್ಗೆ ಕಾರ್ಯಕ್ರಮ ಮುಗಿದ ಮೇಲೆ ಕರೆ ಮಾಡಿದ್ರಿ ಅಂದರೆ ನಮ್ಮ ಟೆಕ್ನಿಕಲ್ ಹೆಡ್ ಇರೋರು ನಿಮಗೆ ಇನ್ನಷ್ಟು ಇನ್ಫಾರ್ಮೇಷನ್ ಬೇಕಾದರೆ ಕೊಡ್ತಾರೆ ಅಮ್ಮ. ಓಕೆ ಅಮ್ಮ, ಒಳ್ಳೇದಾಗಲಿಮ್ಮ. ನಮಸ್ಕಾರ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ಮತ್ತೊಮ್ಮೆ ನಾನು ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀನಿ, ಇವತ್ತಿನ ದಿನಮಾನಗಳಲ್ಲಿ ಹವಾಮಾನ ಸಾಕಷ್ಟು ಹದಗೆಟ್ಟೋಗ್ಬಿಟ್ಟಿದೆ. ಸೊ ಎಲ್ಲ ಮಕ್ಕಳು ಕೂಡ ಒಂದಲ್ಲ ಒಂದು ರೀತಿಯಿಂದ ತೊಂದರೆಗಳಿಂದ, ಶ್ವಾಸಕೋಶದ ತೊಂದರೆಗಳಿಂದ, ಉಸಿರಾಟಕ್ಕೆ ಕೂಡ ಕಷ್ಟಪಡ್ತಕ್ಕಂಥ ವಾತಾವರಣ ಬಹುಶಃ ಡೆಲ್ಲಿ ಸೇರಿದಂತೆ ತುಂಬ ದೇಶದ ನಗರಗಳಲ್ಲಿ ಇದು ಸರ್ವೇ ಸಾಮಾನ್ಯವಾಗಿದೆ. ಮುಂದಿನ ದಿನಮಾನಗಳಲ್ಲಿ ನಮ್ಮ ಬೆಳೀತಾ ಇರ್ತಕ್ಕಂಥ ಊರುಗಳಾಗಿರ್ತಕ್ಕಂಥ ದಾವಣಗೆರೆ ಆಗಿರ್ಬೋದು, ಹುಬ್ಬಳ್ಳಿ, ಈ ಕಡೆ ಬೆಲ್ಗಾಮ್, ಇಲ್ಲೆಲ್ಲೂ ಕೂಡ ಈ ರೀತಿಯ ಸಮಸ್ಯೆಗಳು ನಮ್ಮ ಕರ್ನಾಟಕದಲ್ಲಿ ಕಾಣಿಸ್ಕೋಬಾರ್ದು ಅಂದರೆ ನಾವು ನೀವೆಲ್ಲ ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಪ್ರಮುಖವಾಗಿರ್ತಕ್ಕಂಥ ಕೆಲಸ ಏನು ಅಂದರೆ, ಬೇರೆ ದಿವಸಗಳನ್ನು ಬಿಟ್ಬಿಡಿ, ಬೇರೆ ದಿವಸಗಳಲ್ಲಿ ಎಲ್ಲರೂ ಬ್ಯುಸಿ ಇರ್ತೀರಿ.
ಅಟ್ಲೀಸ್ಟ್ ನಿಮ್ಮ ಹುಟ್ಟುಹಬ್ಬಗಳನ್ನು ಒಂದು ಗಿಡ ನೆಟ್ಟಿದ್ದೆ ಅದರ ನಿಜಕ್ಕೂ ಕೂಡ ಸಮಾಜಕ್ಕೆ ಅದೊಂದು ಬಹುದೊಡ್ಡ ಕೊಡುಗೆ ಆಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇನ್ನೊಂದು ಕರೆ ಬರ್ತದೆ, ನಮ್ಮ ವಿನಯ್ ಅವರು ಮಾತಾಡ್ತಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ವಿನಯ್ ಸರ್. ನಮಸ್ತೆ ವಿನಯ್ ಸರ್, ನಮಸ್ತೆ, ಹೇಳಿ. ಎಸ್ ಸರ್, ವೆರಿ ಗುಡ್ ಮಾರ್ನಿಂಗ್, ಚೆನ್ನಾಗಿದೆ. ನೀವು ಹೇಗಿದ್ದೀರಿ ಸರ್? ತಿಂಡಿ ಆಯ್ತಾ? ಓಕೆ ಓಕೆ, ಹೇಳಿ ಸರ್, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಓಕೆ, ಥ್ಯಾಂಕ್ ಯು. ಪ್ರಶ್ನೆ ಕೇಳ್ಬೋದಾ ಸರ್? ಓಕೆ, ಒಂದು ನಿಮಿಷ. ಮೊದಲನೇ ಪ್ರಶ್ನೆ ನಿಮಗೆ ಕೇಳ್ತಾ ಇದ್ದೀನಿ. ಏನು ಅಂದರೆ, 1 ಸೆಕೆಂಡ್ ಸರ್. ಎಸ್, ಪ್ರೇಮ ಕವಿ ಎಂದು ಯಾರನ್ನು ಕರೆಯುತ್ತಿದ್ರು ಅಂತ ನೀವು ಹೇಳಬೇಕು. ಸೊ ಪ್ರೇಮ ಕವಿ ಎಂದು ಯಾರನ್ನು ಕರೆಯುತ್ತಿದ್ದರು ಅಂತ ಹೇಳಿ. ಕೆಲವೊಬ್ಬರು ಕವಿಗಳಿದ್ದರು ನಮ್ಮ ಒಂದು ಮಧ್ಯೆ. ಅವರೆಲ್ಲ ಹೇಗೆ ಅಂದರೆ ತಮ್ಮ ಕವಿತೆಗಳ ಮೂಲಕನೇ ಪ್ರೀತಿಯನ್ನು, ಪ್ರೇಮವನ್ನು ವ್ಯಕ್ತಪಡಿಸ್ತಾ ಇದ್ರು. ಸೊ ಹಾಗೆಲ್ಲ ಈಗಿನ ಥರ ಮೊಬೈಲ್ಗಳಾಗಲಿ ಮೆಸೇಜ್ಗಳಾಗಲಿ ಮಾಡೋಕ್ಕೆ ಬರ್ತಿರ್ಲಿಲ್ಲ. 4 ಆಪ್ಷನ್ಸ್ ಕೊಡ್ತಾ ಇದ್ದೀನಿ. ಮೊದಲನೇದು KS ನರಸಿಂಹಸ್ವಾಮಿಯವರು, ಎರಡನೇದು ಪೂತಿನ ಸಿದ್ಲಿಂಗಯ್ಯನವರು, ಮೂರನೇದು ಅತ್ತಿಮಬ್ಬೆಯವರು. ಈ 3 ಆಪ್ಷನ್ಸ್ ಮಾತ್ರ ಕೊಡ್ತಾ ಇದ್ದೀವಿ. ಈ 3ರಲ್ಲಿ ಯಾವುದು ಸರಿ ಉತ್ತರ ಅಂತ ಹೇಳಿ ನೀವು ಹೇಳಬೇಕು. ಪೂತಿನ ಸಿದ್ಲಿಂಗಯ್ಯ ಅವರಾ? ಓಕೆ ಓಕೆ ಓಕೆ, ಎಸ್ ಸರ್, ನಾನು ಅನಂತರದಲ್ಲಿ ಉತ್ತರವನ್ನು ಹೇಳ್ತೀನಿ. ಓಕೆ, ಪೂತಿನ ಅಲ್ಲ, ಹೌದಾ? ಓಕೆ, ಅತ್ತಿಮಬ್ಬೆನೂ ಕೂಡ ಅಲ್ಲ. ಓಕೆ, ಅನಂತರದಲ್ಲಿ ನಾನೇ ಹೇಳ್ತೀನಿ ಸರ್. ಥ್ಯಾಂಕ್ ಯು. ಅನಂತರ ಹೇಳ್ತೀನಿ ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ಕೆಲವೊಮ್ಮೆ ಉತ್ತರ ಗೊತ್ತಿದೆ ಅಂತ ಅನಿಸಿದ್ರು ಕೂಡ ಅಲ್ಲಲ್ಲೇ ಒಂದಷ್ಟು ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಹಾಗಾಗಿ ವಿನಯ್ ಅವರು ಹೇಳ್ತಕ್ಕಂಥ 2 ಉತ್ತರ ಸರಿಯಾಗಿರಲಿಲ್ಲ. ಎಸ್, ಇನ್ನೊಮ್ಮೆ ಪ್ರಶ್ನೆನ ಹೇಳ್ತಾ ಇದ್ದೀನಿ. ಪ್ರೇಮ ಕವಿ ಎಂದು ಯಾರನ್ನು ಕರೆಯುತ್ತಿದ್ದರು ಅಂಥೇಳಿ. ಮೊದಲನೇದು ಶ್ರೀಯುತ KS ನರಸಿಂಹಸ್ವಾಮಿಯವರು, ಎರಡನೇದು ಪೂತಿನ ಅವರು, ಅದೇ ರೀತಿ ಮೂರನೇದು ಸಿದ್ಲಿಂಗಯ್ಯ ಅವರು, 4ನೇದು ಅತ್ತಿಮಬ್ಬೆ ಅವರು. ಸೊ ನೋಡೋಣ ಯಾರು ಇದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಇನ್ನಷ್ಟು ವಿಚಾರಗಳನ್ನ ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ನಾನು ಆಗಲೇ ಹೇಳ್ತಾ ಇದ್ದೆ, ಇವತ್ತು ವಿಶೇಷವಾಗಿ ಯುವ ಕ್ಯಾನ್ಸರ್ ದಿನ, ಅಂದರೆ ಮಕ್ಕಳಲ್ಲಿ ಅಂತಾರಾಷ್ಟ್ರೀಯ ಮಕ್ಕಳ ಕ್ಯಾನ್ಸರ್ ದಿನವನ್ನು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಕಡೆಯಲ್ಲಿ ಸುಮಾರು ಪ್ರತಿ ವರ್ಷ 4 ಲಕ್ಷಕ್ಕಿಂತ ಹೆಚ್ಚು ಮಕ್ಕಳು, ಅದರಲ್ಲೂ ಕೂಡ 20 ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳು ಈ ಕ್ಯಾನ್ಸರ್ಗೆ ತುತ್ತಾಗ್ತಾ ಇದ್ದಾರೆ ಅಂತ, ಅದರಲ್ಲೂ ಕೂಡ ಜೀವನ ಮರಣದ ಮಧ್ಯೆ ಹೋರಾಡ್ತಾ ಇದ್ದಾರೆ ಅಂಥೇಳಿ ನಮಗೆ ತಿಳಿದು ಬಂದಿದೆ. ಸೊ ಮಕ್ಕಳ ನೋವು ಕಡಿಮೆ ಮಾಡೋದು ಮತ್ತು ಅವ್ರಿಗೆ ಸೂಕ್ತ ಚಿಕಿತ್ಸೆ ನೀಡುವುದು ಈ ವಿಶ್ವ ಆರೋಗ್ಯ ಸಂಸ್ಥೆಯು ಒಂದು ಮುಖ್ಯ ಗುರಿಯಾಗಿದೆ. ಹಾಗಾಗಿ ಇದು ಅವರು ಫೆಬ್ರವರಿ 15ರಂದು ಅಂತಾರಾಷ್ಟ್ರೀಯ ಮಕ್ಕಳ ಕ್ಯಾನ್ಸರ್ ದಿನ ಅಂಥೇಳಿ ಘೋಷಣೆ ಮಾಡಿದ್ದಾರೆ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸಿದ್ಲಿಂಗೇಶ್ ಸರ್, ಹೇಗಿದ್ದೀರಿ? ತಿಂಡಿ ಆಯ್ತಾ ಸರ್? ಉಪ್ಪಿಟ್ಟು, ವಾವ್ ಸೂಪರ್. ನಾರ್ಮಲ್ ಉಪ್ಪಿಟ್ಟ, ಅವರೆಕಾಳು ಉಪ್ಪಿಟ್ಟ, ಹೇಗೆ ಸರ್? ತರಕಾರಿ ಉಪ್ಪಿಟ್ಟು, ಓಕೆ ಓಕೆ, ಎಸ್ ಸರ್. ಸರ್ ಹೇಳಿ ಸರ್, ಇವತ್ತು ಯಾರಿಗಾದ್ರು ಸಾರಿ ಇಲ್ಲ ಸರ್, ಇನ್ಮೇಲೆ ಕಾರ್ಯಕ್ರಮ ಮುಗಿದ್ಮೇಲೆ. ಓಕೆ ಸರ್, ಎಲ್ಲ ಹೇಳಬೇಕು ಹೇಗಿದೆ. ಓಕೆ ಸರ್, ಇವತ್ತು ಆ್ಯಕ್ಚುಲಿ ಮಕ್ಕಳ ಕ್ಯಾನ್ಸರ್ ದಿನ ಸರ್. ಅಂತಾರಾಷ್ಟ್ರೀಯ ಮಕ್ಕಳ ಕ್ಯಾನ್ಸರ್ ದಿನ. ಪ್ರತಿ ವರ್ಷ 4 ಲಕ್ಷಕ್ಕಿಂತ ಹೆಚ್ಚು ಮಕ್ಕಳು, ಅದರಲ್ಲೂ ಕೂಡ ವಿಶೇಷವಾಗಿ 20 ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳು ಸಫರ್ ಆಗ್ತಾ ಇದ್ದಾರೆ. ಹಾಗಾಗಿ ವಿಶ್ವಸಂಸ್ಥೆ ಇದನ್ನು ಮಕ್ಕಳಿಗೆ ಒಂದು ಟ್ರೀಟ್ಮೆಂಟ್ ಕೊಡಬೇಕು, ಅವ್ರ ನೋವನ್ನು ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ವಿಶ್ವಸಂಸ್ಥೆ ಫೆಬ್ರವರಿ 15ನ್ನು ಅಂತಾರಾಷ್ಟ್ರೀಯ ಮಕ್ಕಳ ಕ್ಯಾನ್ಸರ್ ದಿನ ಅಂತ ಘೋಷಣೆ ಮಾಡಿದೆ. ಎಸ್, ಸೊ ಅದ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಒಂದು 3-4 ರೀಸನಿಂದ ಬರುತ್ತೆ ಅಂತ ನಾನು ಆಗಲೇ ಹೇಳಿದೆ, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ಒಂದು, ಅವರ ಜೀನ್ಸಿಂದ ಬರುತ್ತೆ ಅಂತ ಹೇಳಲಾಗತ್ತೆ. ಇನ್ನೊಂದು, ಇತ್ತೀಚಿನ ಒಂದು ಹವಾಮಾನ ವೈಪರೀತ್ಯದಿಂದ ಆಗಿರ್ಬೋದು, ಅವ್ರ ಲೈಫ್ ಸ್ಟೈಲ್ ಆಗಿರ್ಬೋದು, ಅವರ ಫುಡ್ ಸ್ಟೈಲ್ ಆಗಿರ್ಬೋದು, ಅವ್ರಿರ್ತಕ್ಕಂಥ ವಾತಾವರಣದಿಂದನೂ ಕ್ಯಾನ್ಸರ್ ಬರ್ತಕ್ಕಂಥ ಸಾಧ್ಯತೆ ಇದೆ. ಸೊ ಕ್ಯಾನ್ಸರ್ ಹೀಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಸರ್. ಯಾಕೆಂದರೆ ಒಂದು ಲೈವ್ ಎಕ್ಸಾಂಪಲ್ ನಾನು ಯಾವತ್ತೂ ಕೊಡ್ತಾ ಇರ್ತೀನಿ. ಯುವರಾಜ್ ಸಿಂಗ್ ಅವರು ನಿಮಗೆಲ್ಲ ಗೊತ್ತಿದೆ, ಕ್ರಿಕೆಟರು. ಹಾಂ, ಸೊ ಅವ್ರು ನೋಡಿ, ಅವ್ರು ಯಾವಾಗಲೂ ಬೆಸ್ಟ್ ಫುಡ್ಡೇ ತಿಂತಾಯಿದ್ರು, ಬೆಸ್ಟ್ ವಾತಾವರಣದಲ್ಲೇ ಇರ್ತಾಯಿದ್ರು. ಆಮೇಲೆ ಅವರು ಕುಡಿಯೋ ನೀರಾಗಲಿ, ಅವ್ರಿರ್ತಕ್ಕಂಥ ವಾತಾವರಣ ಆಗಲಿ
ಎಲ್ಲದು ಟ್ರಮೆಂಡಸ್ ಆಗಿರ್ತಿತ್ತು, ಒನ್ ಆಫ್ ದ ರಿಚೆಸ್ಟ್ ಲೈಫನ್ನು ಅವ್ರು ಲೀಡ್ ಮಾಡ್ತಾ ಇದ್ರು. ಬಟ್ ಸ್ಟಿಲ್ ಅವ್ರಿಗೆ ಕ್ಯಾನ್ಸರ್ ಬಂತು. ಹೌದೌದು, ಖಂಡಿತ ಅವ್ರು ಸಕ್ಸಸ್ಫುಲ್ ಆಗಿ ಬಂದರು. ಆಮೇಲೆ ಇತ್ತೀಚೆಗಷ್ಟೇ ನಾವು ಒಬ್ಬ ಅತ್ಯಂತ ಅಗಾಧವಾಗಿರ್ತಕ್ಕಂಥ ಪ್ರತಿಭೆಯನ್ನು ಕಳ್ಕೊಂಡ್ವಿ. ನಮ್ಮ ಕನ್ನಡದ ಮೇರು ನಟ, ಒಳ್ಳೆ ಆ್ಯಂಕರು. ಸೊ ಅವರು ಕಾಲರಾದರು. ಸೊ ತುಂಬ ಬೇಜಾರಾಗುತ್ತೆ ಹೀಗಾದಾಗ. ಹಲವಾರು ರೀತಿಯ ಕ್ಯಾನ್ಸರ್ಗಳಿಂದ ಇವತ್ತು ಜನ ಬಳಲ್ತಾ ಇದ್ದಾರೆ. ಅದು ಸ್ತನ ಕ್ಯಾನ್ಸರ್ ಆಗಿರ್ಬೋದು, ಶ್ವಾಸಕೋಶದ ಕ್ಯಾನ್ಸರ್ ಆಗಿರ್ಬೋದು, ಗಂಟಲಿನ ಕ್ಯಾನ್ಸರ್ ಆಗಿರ್ಬೋದು, ಹೀಗೆ ವಿಧವಾಗಿರ್ತಕ್ಕಂಥ ಕ್ಯಾನ್ಸರ್ಗಳನ್ನ ನಾವು ನೋಡ್ತಾ ಇದ್ದೀವಿ. ಎಸ್, ಅವರೆಲ್ಲರೂ ಕೂಡ ಭಗವಂತ ಒಳ್ಳೇದನ್ನು ಮಾಡಲಿ, ಎಲ್ಲರೂ ಕೂಡ ಆ ನೋವಿನಿಂದ ಹೊರಗೆ ಬರಲಿ ಅಂತ ವಿಶ್ ಮಾಡೋಣ ಸರ್. ಥ್ಯಾಂಕ್ ಯು ಸರ್. ಸರ್, ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ? ಬಹುಶಃ ನಿಮಗೆ ತುಂಬ ಸುಲಭವಾಗಿರ್ತಕ್ಕಂಥ ಪ್ರಶ್ನೆ ಅಂತ ಅನ್ಕೋತೀನಿ. ಯಾಕಂದರೆ ನೀವು ಈ ಪುಸ್ತಕಗಳನ್ನೆಲ್ಲ ಜಾಸ್ತಿ ಓದ್ತಾ ಇರ್ತೀರಿ. ಅಲ್ಲ, ನೀವು ಈ ಪುಸ್ತಕಗಳನ್ನೆಲ್ಲ ಜಾಸ್ತಿ ಓದ್ತಾ ಇರ್ತೀರಿ, ಅದಕ್ಕೋಸ್ಕರ. ಎಸ್ ಸರ್. ಸರ್, ನಮ್ಮ ಮಧ್ಯೆ ಮೊದಲೆಲ್ಲ ಈ ಮೊಬೈಲು ಇದೆಲ್ಲ ಇರಲಿಲ್ಲ, ಇಂಟರ್ನೆಟ್ ಎಲ್ಲ ಇರಲಿಲ್ಲ. ಅವಾಗೆಲ್ಲ ಪ್ರೇಮ ಕವಿತೆಗಳನ್ನ ಬರೆದ್ಬಿಟ್ಟೆ ಹುಡುಗರನ್ನ ಒಲಗಿಸ್ಕೋಬೇಕಾಗಿತ್ತು. ಹೌದೌದು. ಹಾಗಾಗಿ ಒಬ್ಬರನ್ನ ಪ್ರೇಮ ಕವಿ ಅಂತ ಕರಿತಾ ಇದ್ರು. ಎಸ್ ಸರ್, ಎಸ್ ಸರ್. ಆ ಪ್ರೇಮ ಕವಿ ಅಂತ ಯಾರನ್ನು ಕರಿತಾ, 4 ಆಪ್ಷನ್ಸ್ ಕೊಡ್ತಾ ಇದ್ದೀನಿ. ಮೊದಲನೇದು KS ನರಸಿಂಹಸ್ವಾಮಿಯವರು, ಎರಡನೇದು ಪೂತಿನ ಅವರು, ಮೂರನೇದು ಸಿದ್ಧಲಿಂಗಯ್ಯ ಅವರು, ನಾಲ್ಕನೇದು ಅತ್ತಿಮಬ್ಬೆ ಅವರು. ಶೋರಾ? ಸೂಪರ್ ಸರ್. ನೀವು ಅದಕ್ಕೆ ನಾನು ಹೇಳಿದ್ದು ಈ ಪ್ರಶ್ನೆ ನಿಮ್ಗೆ ತುಂಬಾ ಸುಲಭ, ಯಾಕಂದ್ರೆ ನೀವು ಪುಸ್ತಕಗಳನ್ನ ಓದ್ತಾ ಇರ್ತೀರಿ ಅಂತ. ಓಕೆ ಓಕೆ. ಸೊ ಯಾವ್ದಾದ್ರು ಅವರ ಒಂದು, ಸಾರಿ ಸರ್, ಖಂಡಿತ. ಅದಕ್ಕಿಂತ ಮುಂಚೆ ಅವ್ರದ್ದು ಯಾವ್ದಾದ್ರು ಒಂದು ಸಾಲ್ ನೆನಪಿದ್ಯಾ, ಅವ್ರು ಬರ್ದಿರ್ತಕ್ಕಂಥದ್ದು? ಈಗ ಯಾವ್ದಾದ್ರು ಒಂದು ಸಾಲ್ ನೆನಪಿದ್ರೆ. ಹೌದು 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 ಸರ್, ಅದನ್ನ ಹಂಗೆ ಒಂದು ಲೈನ್ ಹೇಳ್ಬಿಡಿ, ಅಲ್ಲ ಕೇಳಿಸ್ಕೊತೀವಿ. ಹೌದು. ಸೂಪರ್ ಸರ್, ಸೂಪರ್. ಹೌದು ಹೌದು ಸರ್, ಖಂಡಿತ ಸರ್, ಖಂಡಿತ ಕೇಳಿ ಸರ್. ನನಗಂತೂ ಉತ್ತರ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಓ ಸೂಪರ್. ಹಾ ಹಾ. ಹೌದು ಹೌದು. ಹಾ, ಆಯ್ತು ಆಯ್ತು ಸರ್. ಹಾ, ಒಂದು ಅಂಡೆ 10 ರೂಪಾಯಿ ಸರ್. ಒಂದು ಅಂಡೆ 10 ರೂಪಾಯಿ. ಓಕೆ. ಒಂದು ಕೊಡಪಾನಕ್ಕೆ 5 ರೂಪಾಯಿ ಸರ್. ಒಂದು ಕೊಡಪಾನಕ್ಕೆ 5 ರೂಪಾಯಿ. ಓಕೆ. ಒಂದು ಪ್ಲಾಸ್ಟಿಕ್ ಚಂಬು 50 ಪೈಸೆ ಸರ್. 50 ಪೈಸೆ. ಓಕೆ. ನೀವು ವಸ್ತುನ ಖರೀದಿ ಮಾಡಿದಾಗ ಅಮೌಂಟ್ 100 ರೂಪೀಸ್ ಆಗಬೇಕು, ಸಾಮಾನು 100 ಬರಬೇಕು, 100 ಬರ್ಬೇಕು ಸರ್. ಅಯ್ಯಪ್ಪ. ಓಕೆ. ಹಾ ಹಾ. ಟ್ರೈ ಮಾಡಿ ಸರ್, ಸೋಮವಾರ ಹೇಳುವಂತ್ರಿ. ಓಕೆ. ಹಂಡೆ 10 ರೂಪಾಯಿ, ಕೊಡಪಾನ 5 ರೂಪಾಯಿ, ಚೊಂಬು 50 ಪೈಸೆ. ಹಾ ಸರ್. ಟೋಟಲ್ ಐಟಮ್ 100 ಬರಬೇಕು, ಕಾಸ್ಟ್ 100 ರೂಪಾಯಿ ಆಗಬೇಕು. ಕಾಸ್ಟ್ 100 ರೂಪಾಯಿ ಆಗಬೇಕು. ಹಾ ಸರ್. ಓಕೆ, ಖಂಡಿತ ಸರ್. ಸೋಮವಾರ ಹತ್ರ ಹೇಳುವಂತ್ರಿ. ಓಕೆ ಓಕೆ. ಇಲ್ಲೇ ಇಲ್ಲ ಒಂಚೂರು ಟ್ವಿಸ್ಟ್ ಇದ್ದಂಗಿದೆ. ನಾನು ಕಾರ್ಯಕ್ರಮ ಗೊತ್ತಾಗಲ್ಲ ಸರ್ ಅದು. ಹೌದು ಹೌದು. ಕೇಳಿದ್ ಸರ್, ನಾವು ಸಣ್ಣರಿದ್ದಾಗ. ಓಕೆ ಓಕೆ. ನಾವು ಜ್ಞಾಪಿಸ್ಕೊಂಡು ನಿನ್ನೆ ಕೇಳಿದ್ರಲ್ಲ, ಮೊನ್ನೆ ಕೇಳಿದ್ರಲ್ಲ, ಇವತ್ತು ನೆನಪಾಯ್ತು ಹೇಳಿದೆ ಸರ್. ಖಂಡಿತ ಖಂಡಿತ ಸರ್. ನಾನು ಕೂಡ ನಮ್ಮ ವೀಕ್ಷಕರ ಹತ್ರನೂ ಎಲ್ಲರ ಹತ್ರನೂ ಈ ಪ್ರಶ್ನೆನ ಓಪನ್ ಆಗಿ ಕೇಳ್ತಾ ಇದ್ದೀನಿ. ಯಾರಾದರೂ ಉತ್ತರ ಗೊತ್ತಿದ್ರೆ ಹೇಳಿ, ನಾವು ಕೂಡ ಸೋಮವಾರ ಇದಕ್ಕೆ ಉತ್ತರ ಕೊಡೋ ಪ್ರಯತ್ನವನ್ನು ಮಾಡ್ತೀವಿ ಸರ್. 100% ಕರೆಕ್ಟ್ ಸರ್. ಅದಕ್ಕೆ ನಾನು ಹೇಳಿದ್ದು, ನೀವು ಈ ಪುಸ್ತಕಗಳನ್ನೆಲ್ಲ ಓದ್ತಾ ಇರ್ತೀರಿ, ಬಹುಶಃ ಈ ಉತ್ತರ ನಿಮ್ಗೆ ತುಂಬ ಸುಲಭ ಅಂತೇಳಿ. ಎಸ್ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಒಳ್ಳೆಯದಾಗಲಿ ಸರ್. ನಮಸ್ತೆ. ನಮಸ್ತೆ. ಎಸ್ ವೀಕ್ಷಕರೇ, ಸೊ ನಮ್ಮ ಸಿದ್ಧಲಿಂಗೇಶ್ ಅವರು ಏನೋ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಕೇಳಿಬಿಟ್ರು. 10 ರೂಪಾಯಿ ಹಂಡೆಗೆ, ಕೊಡಪಾನಕ್ಕೆ 5 ರೂಪಾಯಿ, ಚೊಂಬೆಗೆ 50 ಪೈಸೆ, 100 ರೂಪಾಯಿಗೆ 100 ವಸ್ತು ಬರಬೇಕಂತೆ. ಹೆಂಗೆ ಅಂಥೇಳಿ ಆ ಕ್ವಶನ್ಸ್ ಎಲ್ಲ ಎಲ್ಲೋ ಒಂಚೂರು ಟ್ರಿಕ್ ಇದ್ದಂಗಿದೆ. ಎಸ್, ಏನೇ ಹೋ, ಕಾರ್ಯಕ್ರಮ ಮುಗಿದ ಮೇಲೆ ನಾನು ಕೂಡ ಪ್ರಯತ್ನವನ್ನು ಮಾಡ್ತೀನಿ. ಒಂದು ವೇಳೆ ಬೇರೆ ಯಾರಿಗಾದರೂ ಉತ್ತರ ಗೊತ್ತಿದೆ, ದಯವಿಟ್ಟು ಕರೆ ಮಾಡಿದಾಗ ಆ ಪ್ರಶ್ನೆಗೆ ಉತ್ತರ ಕೊಡಿ ಅಂಥೇಳಿ ನಾನು ಕೇಳ್ಕೊಳ್ತಾ, ಮುಂದಿನ ಒಂದು ಪ್ರಶ್ನೆನ ಹೇಳಿಬಿಟ್ಟು ಇನ್ನಷ್ಟು ವಿಚಾರಗಳನ್ನ ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಮುಂದಿನ ಪ್ರಶ್ನೆ ಬಂದು, ರೇಡಿಯೋ ಕಂಡುಹಿಡಿದವರು ಯಾರು ಅಂಥೇಳಿ. ಸೊ ಮೊನ್ನೆ ತಾನೇ ವಿಶ್ವ ರೇಡಿಯೋ ದಿನ ಇತ್ತು. ಸೊ ಆ ರೇಡಿಯೋನ ಕಂಡುಹಿಡಿತಕ್ಕಂಥವ್ರು ಯಾರು ಅಂಥೇಳಿ ನೀವು ಹೇಳಬೇಕು. ಸೊ ಇವತ್ತಿನ ದಿನಮಾನಗಳಲ್ಲಿ ರೇಡಿಯೋ ಅಂತಕ್ಕಂಥದ್ದು ತುಂಬ ಮೂಲೆ ಗುಂಪಾಗಿದೆ. ಬಟ್ ಒನ್ಸ್ ಅಗೈನ್ ಆ ಹಳೇದು ಎಲ್ಲೂ ಮರೆಯಲ್ಲ ಅಂಥೇಳಿ ಇತ್ತೀಚಿನ ದಿನಗಳಲ್ಲಿ ಏನು ಲಾಂಗ್ ಡ್ರೈವ್ ಹೋಗ್ತಿದ್ದಾಗ ಎಲ್ಲ ಸಾಂಗ್ಸ್ಗಳು ಕೇಳಿ ಕೇಳಿ ಬೋರ್ ಆದಾಗ ಒನ್ಸ್ ಅಗೈನ್ ನಮ್ಮ ಒಂದು ಏನು ಕಾರ್ ಇದರಲ್ಲಿ ಮತ್ತೆ ರೇಡಿಯೋ ಹಾಕೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಸೊ ಡಿಫ್ರೆಂಟ್ ಆಗಿರ್ತಕ್ಕಂಥ ಓಲ್ಡ್ ಸಾಂಗ್ಸ್ ಬರುತ್ತೆ ಅನ್ನೋ ಕಾರಣಕ್ಕೆ.
FM ಅಲ್ಲಿ ಒಂದು ಒಳ್ಳೊಳ್ಳೆ ಸಾಂಗ್ಗಳು ಕೂಡ ತುಂಬ ಜನಪ್ರಿಯವಾಗಿರ್ತಕ್ಕಂಥ ಸಾಂಗ್ಸ್ಗಳು ಬರ್ತಾಯಿತ್ತು. ಮೊದಲೆಲ್ಲ ಕ್ರಿಕೆಟ್ನ ಇವಾಗಿನ ಥರ ಟಿ ವಿಲಿ ಮೊಬೈಲಲ್ಲಿ ನೋಡೋಕ್ಕೆ ಸಿಗ್ತಿರಲಿಲ್ಲ. ಅವಾಗ ಏನಿದ್ರು ಬರೀ ಕಾಮೆಂಟ್ರಿಂಗ್ ಕೇಳಿಬಿಟ್ಟು ವಿಶ್ವಕಪ್ನ ಎಂಜಾಯ್ ಮಾಡಿರ್ತಕ್ಕಂಥ ಸಾಕಷ್ಟು ಉದಾಹರಣೆಗಳಿದೆ. ನನ್ನ ಪ್ರಶ್ನೆ, ರೇಡಿಯೋ ಕಂಡುಹಿಡಿದವರು ಯಾರು ಅಂಥೇಳಿ. ಎಡ್ವರ್ಡ್ ಮಾರ್ಕೋನಿ, ಗುಗ್ಲಿಯೋ ಮಾರ್ಕೋನಿ, ಎಡ್ವರ್ಡ್ ಚೆನ್ನರ್ ಮತ್ತು ಲೂಯಿಸ್ ಎಡ್ವರ್ಡ್. ನೋಡೋಣ ಯಾರು ಅಂಥೇಳಿ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ಗಂಗಮ್ಮ ಸರ್. ಗಂಗಮ್ಮ, ಹೇಳಿಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹೇಳಿ ಸರ್, ಚನ್ನಗಿರಿ ತಾಲೂಕು. ಗೋಪೇನಹಳ್ಳಿ, ಚನ್ನಗಿರಿ ತಾಲೂಕು. ಓಕೆ, ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಮ್ಮ? V1 ಚಾನಲ್ ನೋಡ್ತಾ ಇರ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಗುಡ್ ಮಾರ್ನಿಂಗ್ ಸರ್. ನಿಮ್ಮ ಕಡೆಯಿಂದ ಎಲ್ಲರೂ ಕೂಡ ಗುಡ್ ಮಾರ್ನಿಂಗ್ ಹೇಳ್ತೀನಿ. ಕಾರ್ಯಕ್ರಮ ನೋಡ್ತಾ ಇದ್ದೀರಾ? ಹೌದು ಸರ್. ಎಲ್ಲ ಚಾನಲ್ಗಳು ಕರೆಕ್ಟಾಗಿ ಬರ್ತಾ ಇದ್ದಾವ? ಹೌದು ಸರ್, ಬರ್ತಾ ಇದ್ದಾರೆ. ಓಕೆ, ಏನು ಕಂಪ್ಲೇಂಟ್ಸ್ ಇಲ್ಲಲ್ಲ ನಮ್ಮ ವಿತರಕರಿಂದ ಅಲ್ಲಿ? ಇಲ್ಲ ಸರ್. ಓಕೆ ಅಮ್ಮ, ಥ್ಯಾಂಕ್ ಯು. ಹೇಳಿಮ್ಮ. ಮನೆಯವರು ಕೇಬಲ್ ಆಪರೇಟರ್ ಅಲ್ಲ ಸರ್. ಹಾಂ. ನಿನ್ನೆ ಆ ಕಡೆ ಸೈಡು ಅಂದ್ರೆ ರೋಡ್ ಇದೆ ಸರ್, ಪಾಂಡಮಟ್ಟಿ, ಚನ್ನಗಿರಿಯಿಂದ ಪಾಂಡಮಟ್ಟಿ ಬಂದು ಈ ಕಡೆ ಕ್ರಾಸ್ ಆಗ್ಬೇಕು, ಅಜ್ಜಂಪುರ ರೋಡ್ ಕಡೆ ಹೋಗುತ್ತೊಂದು ಬಸ್. ನೋಡಿದ್ದೀನಿ, ಗೋಪೇನಹಳ್ಳಿ ನೋಡಿದ್ದೀನಿ. ನೋಡಿದೀರಾ ಸರ್? ಖಂಡಿತ ನೋಡಿದ್ದೀನಿ. ಯಾವಾಗ ಬಂದಿದ್ರಿ ಸರ್? ಅಂದರೆ ನಾನು ಇದಕ್ಕೆ ಬೀರೂರಿಗೆ ಹೋಗುವಾಗ ಒಂದು 2-3 ಸಲ ನೋಡಿದ್ದೆ. ಅಲ್ಲೇ ಸರ್. ಲೆಫ್ಟ್ಗೆ ಟರ್ನ್ ಆದ್ರೆ ಈ ಕಡೆ ಬರುತ್ತೆ ಸರ್. ಎಸ್. ಆ ರೋಡಿಂದ ಆ ಕಡೆ ಆ ಥರ ಆಗ್ಬಿಟ್ಟಿತ್ತು ಸರ್. ನಿನ್ನೆ ರಾತ್ರಿ 8:30 ಬಂದ್ರು ಸರ್ ನಮ್ಮ ಮನೆಯವರು. ಓಕೆ. ಹಾಂ. ಲೈನ್ ಎಲ್ಲ ಬ್ಯಾಚ್ ಆಗಿತ್ತು. ಮರ ಕಡ್ದಿದ್ದಾರೆ, ಮರ ಬಿದ್ದುಬಿಟ್ಟಿತ್ತು ಅದ್ರ ಮೇಲೆ. ಓಕೆ. ಹೋಗಿ ರೆಡಿ ಮಾಡಿ ಬಂದ್ರು ಸರ್ ಅಷ್ಟೊತ್ತಲ್ಲೇ. ಓಕೆ, ಸೊ ಇಲ್ಲಾಂದ್ರೆ ಕಂಪ್ಲೇಂಟ್ಸ್ಗಳು ಬಂದ್ಬಿಡುತ್ತಲ್ಲ, ನಮ್ಮನೇಲಿ ಟಿ ವಿ ಇದು ಕೇಬಲ್ ಬರ್ತಿಲ್ಲ ಅಂತೇಳಿ. ಫೋನ್ ಮಾಡ್ತಾನೆ ಇರ್ತಾರೆ ಸರ್, ಬೆಳಗ್ಗೆ ಬರ್ತೀನಿ ಅಂತ ಹೇಳ್ತಾನೆ ಇರ್ತಾರೆ. ಓಕೆ. ಎನಿಹೌ, ತುಂಬ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಯಾಕೆಂದರೆ ನಾವೆಲ್ಲ ಇಲ್ಲಿ ಟಿ ವಿ ಮುಂದೆ ಕುತ್ಕೊಂಡು ಕಾರ್ಯಕ್ರಮ ನಡೆಸಬೇಕು ಅಂದರೆ ನಿಮ್ಮ ಮನೆಯವರು ಹೋಗಿ ಅಲ್ಲಿ ಆ ಕೇಬಲ್ನ ಸರಿ ಮಾಡಿದಾಗ ಮಾತ್ರ ಅವ್ರವ್ರ ಮನೆಗಳಲ್ಲಿ ಎಲ್ಲರೂ ನೋಡ್ಲಿಕ್ಕೆ ಸಾಧ್ಯ ಅಲ್ವಾ? ಹೌದು ಸರ್. ಎಸ್, ಥ್ಯಾಂಕ್ ಯು ಮಾ. ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳೋದಿಲ್ಲ ಅಂದರೆ ನೇರವಾಗಿ ನಾನು ಪ್ರಶ್ನೆ ಕೇಳ್ಬೋದಾ? ಕೇಳಿ ಸರ್. ಓಕೆ, ಸೊ ರೇಡಿಯೋ ಕಂಡುಹಿಡಿದವರು ಯಾರು ಅಂತಕ್ಕಂಥದ್ದು ನನ್ನ ಮುಂದಿನ ಪ್ರಶ್ನೆ. ಆಪ್ಷನ್ಸ್ ಬಂದ್ಬಿಟ್ಟು ಎಡ್ವರ್ಡ್ ಮಾರ್ಕೋನಿ, ಗುಗ್ಲಿಮೋ ಮಾರ್ಕೋನಿ, ಎಡ್ವರ್ಡ್ ಜೆನ್ನರ್, ಲೂಯಿಸ್ ಎಡ್ವರ್ಡ್. ಫಸ್ಟ್ ಒನ್ನ ಎಡ್ವರ್ಡ್ ಮಾರ್ಕೋನಿ ಅಂತೀರಾ? ಶೋರಾ? ಓಕೆ, ಒಂದು ವೇಳೆ ಈ ಉತ್ತರ ತಪ್ಪು ಅಂದರೆ ಯಾವುದನ್ನು ಚೂಸ್ ಮಾಡ್ತೀರಿ? ಮಾರ್ಕೋನಿ ಅಂತ ಗೊತ್ತು ಸರ್. ಒಟ್ಟು ಸರ್ ಮಾರ್ಕೋನಿ ಇದರಲ್ಲಿ 2ರಲ್ಲಿ ಮಾತ್ರ ಬರುತ್ತೆ. ಒಂದು ಎಡ್ವರ್ಡ್ ಮಾರ್ಕೋನಿ, ಇನ್ನೊಂದು ಗುಗ್ಲಿಗ್ಲೋ ಮಾರ್ಕೋನಿ. ಅದು ಬಿಟ್ಟರೆ ಎಡ್ವರ್ಡ್ ಚೆನ್ನರ್ ಬರುತ್ತೆ ಮತ್ತು ಲೂಯಿಸ್ ಎಡ್ವರ್ಡ್ ಬರುತ್ತೆ. ಅಲ್ಲ ಸರ್, ಮಾರ್ಕೋನಿನೇ ಕರೆಕ್ಟ್ ಸರ್. ಅದು ಹೇಳಿದ್ದು ನೆನಪು. ಹಾಂ. ಮಾರ್ಕೋನಿನೇ ಕರೆಕ್ಟ್ ಅನ್ಸುತ್ತೆ. ಗೆಸ್ ಸರ್, ಗೊತ್ತಿಲ್ಲ, ಒಟ್ಟು ನೆನಪಿದೆ. ಓಕೆ, ಒಳ್ಳೇದಿರ್ಬೋದು ಸರ್. ಸೊ ಒಟ್ಟು ಯಾವುದೋ ಒಂದು ಮಾರ್ಕೋನಿ ಅಂತ ಹೇಳ್ತಿದ್ದೀರಿ. ಎಸ್, ಮಾರ್ಕೋನಿ ಇಸ್ ದ ರೈಟ್ ಆನ್ಸರ್. ಬೇಕೆಂದರೆ ಇಲ್ಲಿ 2 ಮಾರ್ಕೋನಿಯನ್ನು ನಾವು ಸೂಚಿಸ್ತಾ ಇದ್ದೀವಿ. ಒಂದು ಎಡ್ವರ್ಡ್ ಮಾರ್ಕೋನಿ, ಇನ್ನೊಂದು ಗುಗ್ಲಿಮೋ ಮಾರ್ಕೋನಿ. ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಗುಗ್ಲಿಮೋ ಮಾರ್ಕೋನಿ ಅಂಥೇಳಿ. ಸೊ ಅವ್ರ ಹೆಸರನ್ನು ಉಚ್ಚಾರ ಮಾಡೋಕ್ಕೂ ಕೂಡ ನಮಗೆ ಕಷ್ಟ ಆಗ್ತಾ ಇದೆ. ಎನಿಹೌ, ಇವರೇ ರೇಡಿಯೋನ ಮೊಟ್ಟ ಮೊದಲನೇ ಬಾರಿಗೆ ಕಂಡುಹಿಡಿದಿರ್ತಕ್ಕಂಥವ್ರು. ಎಸ್, ಥ್ಯಾಂಕ್ ಯು ಸೋ ಮಚ್ ಮಾ. ಸೊ ಸರ್, ರೇಡಿಯೋ ಪ್ರಿಯರು ಸರ್. ಓ, ನೀವು ರೇಡಿಯೋ ಪ್ರಿಯರಾ? ಅವರೆಲ್ಲ ಸರ್, ಮೊದಲೆಲ್ಲ ಎಲೆಕ್ಷನ್ ಆಯ್ತು ಅಂದ್ರೆ ಹಾಂ. ಅವಾಗ ಎಣಿಕೆ ಆಗೋ ದಿನ ಅದು ತುಂಬಾ ಓಡಿಸ್ತ ರೇಡಿಯೋ. ಹಾಂ. ಅದು ಬರ್ತಾ ಇರ್ಲಿಲ್ಲ. ಅದನ್ನ ಬಡ್ದು ಈ ಕಡೆ ಬಗ್ಸಿ ಆ ಕಡೆ ಬಗ್ಸಿ ಏನೋ ಮಾಡಿ ನಮಗೆ ಹತ್ರ ಕಿವಿ ಕೊಟ್ಟು ಕೇಳಿಸ್ತಾ ಇತ್ತು. ಓಕೆ. ಹಾಂ. ಅಂತ ಕುತ್ಕೊಳ್ತಿದ್ರು ನಮ್ಮ ತಂದೆಯವ್ರು. 4 ಜನ ಸರ್, ಅಣ್ಣ ತಮ್ಮಂದ್ರು. 3 ಜನ ನಮ್ಮ ತಂದೆಯರು. ಓಕೆ. ಕುತ್ಕೊಂಡು ಕೇಳ್ತಾ ಇದ್ರು ಸರ್ ನ್ಯೂಸ್. ಅವಾಗ ಒಬ್ಬೊಬ್ರು ಮಾತಾಡಕ್ಕೆ ಇರ್ಲಿಲ್ಲ ಸರ್. ಮಕ್ಕಳು ನಮ್ಮ ಮನೇಲಿ ನೋಡಿದ್ರೆ ಜಾಯಿಂಟ್ ಫ್ಯಾಮಿಲಿ, ಒಟ್ಟಿಗೆ ಇದೀವಿ. ಮಕ್ಕಳು ಮಾತಾಡಂಗೆ ಇಲ್ಲ ಸರ್, ಎಲ್ಲ ಹೊರಗೆ ಹೋಗ್ತಿದ್ವಿ. ಅದರಲ್ಲೂ ರೇಡಿಯೋಗಳ ಸಮಸ್ಯೆ ಏನು ಅಂದರೆ ಇದಕ್ಕಿಂತಾಗ ಒಂದು ಸ್ವಲ್ಪ ಹೊತ್ತಿಗೆ ಗುರ್ರ ಅಂದ್ಬಿಡುತ್ತೆ. ಅವ್ರ ಅಪ್ಪಾಜಿ ಕೇಳ್ತಾ ಇದ್ರು, ರೇಡಿಯೋ ಕಂಡಿಡಿದ್ರೆ ಯಾರು ಅಂತ ಕೇಳೋರು. ಓಕೆ. ಹಾಂ. ತುಂಬಾ ಜ್ಞಾನಿ ಸರ್ ಅಪ್ಪಾಜಿ ಅವರು. ಹೇಳಿದ್ದು ಸರ್ ಅವರು, ಮಾರ್ಕೋನಿ ಅಂತ ಹೇಳಿದ್ದು ನೆನಪು ಸರ್. ಓಕೆ. ಸೊ ನೆನ್ಪಿಟ್ಕೊಂಡಿದ್ದೀರಲ್ಲ, ಅದನ್ನ ತುಂಬ ಒಳ್ಳೆ ವಿಚಾರ. ಹೌದು ಸರ್. ಎಸ್, ಥ್ಯಾಂಕ್ ಯು ಸೊ ಮಚ್ ಮೇಡಮ್. ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಸೊ ಒಳ್ಳೇದಾಗಲಿ, ಹೀಗೆ ಕರೆ ಮಾಡ್ತಾರೆ ಮೇಡಮ್. ನಮಸ್ಕಾರ. ಒಂದಿನ ಹಾಡು ಹೇಳ್ತೀರಿ ಸರ್, ತಿರ್ಗಾ ಮುರುಗಿ? ಖಂಡಿತ ಮೇಡಮ್, ಈಗ ಹೇಳ್ತೀರಿ ಅಂದರೆ ಹೇಳಿ. ಈಗಲೇ ಹೇಳ್ಬೇಕಾ ಸರ್? ಖಂಡಿತ ಹೇಳಿ. ಯಾವ್ದಂದ್ರೆ ಇದು ಸರ್,
ಪುನೀತ್ ರಾಜ್ಕುಮಾರ್ದು. ಹೇಳಿ ಮೇಡಮ್. 2 ನಕ್ಷತ್ರಗಳೇನೋ ಫಿಲಮ್ ಇಂದು. ದಾರಿಯಲ್ಲಿ ಸೂರ್ಯ ಜಾರಿ ಹೋದ. ಹೇಳಿ. ಅದು ಉಲ್ಟಾ ಹೇಳುತ್ತೆ ಸರ್. ಉಲ್ಟಾನಾ? ಸರ್. ಅರೆ ಬಾಪ್ರೆ, ಹೇಳಿ ಮೇಡಮ್, ನೋಡೋಣ ಹೇಗಿರುತ್ತೆ ಅಂತ. ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ ನಾನು ಕೂಡ. बारी डालियारे सोरी जादा हो द्रतेले मेंदा बा मेरे तांदा तुनो तयंदचा प्रिरायतो आगुल मन नाट पोंदाಕ ನಾಟ ಪೋಂದಾಕ ನಗು ಅಲ್ಲ, ಅದನ್ನ ಹೆಂಗೆ ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಹೆಂಗೆ ಅಂತ? ಅದು 8th ಗೆ ಅಡ್ಮಿಷನ್ ಆಗ್ಬೇಕು ಸರ್. ನಮ್ಮ ಅಣ್ಣ ಒಬ್ರು ಮಾಸ್ಟರ್, ನಮ್ ದೊಡ್ಡಪ್ಪಾಜಿ ಮಗ. ಅವರು ಶಾಲೆಗೆ ಅಡ್ಮಿಷನ್ ಮಾಡ್ಸಕ್ ಕರ್ಕೊಂಡ್ ಬಂದ್ರು. ನನ್ನ ತಮ್ಮ ನನ್ನ ಒಟ್ಟಿಗೆ ಓದಿದ್ದು. ಆಗ ಅಮ್ಮಯ್ಯ ನೀನ್ ಎಲ್ಲದರಲ್ಲೂ ಇಂಟಲ್ ಅದೀಯಾ, ಉಲ್ಟಾ ಹಾಡ್ ಹೇಳ್ಬೇಕು ನನಗೆ ಏನಾರು ಮಾಡಿ ಅಂತ ಹೇಳ್ಬಿಟ್ರು. ಓಕೆ. ಅದು ನನಗೆ ತಲೆಗೆ ಹೋಗ್ಬಿಡ್ತು. ನಮ್ ಕ್ಲಾಸ್ಮೇಟ್ ಒಬ್ರು ಇದ್ರು, ಹೊದಿಗೆರೆ ರೇಖಾ ಅಂತ. ಅವರು ಉಲ್ಟಾ ಹೇಳ್ತಾ ಇದ್ರು, ನೀನು ಕಲಿಬೇಕು, ಹೇಳ್ಬೇಕು ಸ್ಟೇಜ್ ಮೇಲೆ, ನಾ ಬರ್ಬೇಕು ಫಂಕ್ಷನ್ಗೆ ಅಂತ ತಲೆ ಹಾಕ್ಬಿಟ್ರು. ಹಣ ಹೇಳ್ತೀನಿ ಅಂತ ಅವತ್ತು ಡಿಸೈಡ್ ಮಾಡ್ತಾ ಇದ್ರು ಅವರು. ಓಕೆ. ಒಂದು ಬರ್ತು ಪ್ರಾಕ್ಟೀಸ್ ಮಾಡಿದ್ದೆ. ಸೂಪರ್ ಮ್ಯಾಮ್. ಅದು ಸರಿಯಾಗಿರೋದನ್ನೇ ನೋಡ್ಕೊಂಡು ಹೇಳೋದು ಕಷ್ಟ, ಬಟ್ ನೀವು ಅದನ್ನ ಉಲ್ಟಾ ಹೇಳೋದನ್ನ ಪ್ರಾಕ್ಟೀಸ್ ಮಾಡಿದ್ರಲ್ಲ, ನಿಜಕ್ಕೂ ಗ್ರೇಟ್ ಮ್ಯಾಮ್. ಸೊ ಇನ್ನೊಂದು ದಿವಸ ನನಗೆ ಈ ಪೂರ್ತಿ ಹಾಡನ್ನು ಹೇಳೋ ಪ್ರಯತ್ನ ಮಾಡಿ ಉಲ್ಟಾ ನೋಡೋಣ. ಎಸ್, ತುಂಬ ಖುಷಿ ಆಯಿತು ಮೇಡಮ್. ಸಂಪಿಗೆ ಮರದ ಸೀರೆಲೆ ನಡುವೆ ಅದೊಂದು ಸರ್. ಅದನ್ನು ಉಲ್ಟಾ ಹೇಳ್ತೀರಾ? ಓ ಸೂಪರ್. ಹೇಳಿ ಮೇಡಮ್, ಒಂದು ಲೈನ್ ಗೊತ್ತಿದ್ರೆ ನೋಡ್ಬೋಣ. ಗೆಂಪಿಸದರ ಮಾಲೆ ರಸಿಹ ವೇಡು ನಾಲೆಗೆ ಕೋತುಡಿಹ ದಹಳಿಗೆ ನಾಮೈ ತೆರೆ ಮಾ ರಸ್ವಂದೇ ಒಲೆಗಾ ತೆಲಿಕಾ ದೆಡಿಹಾಯಿ ತೆವಿಕಾ ನಾ ದೆಡಿಹಾಯಿ ತೆವಿಕಾ ದರದೂಲಿಯಡಿಗು ಎಜೆ ಪೂಗಿಳೆವೆ ಯುಂಟೆಗ ತುಳಗೀಮೋ ನಂಡ ನಂಡ ತನ್ನು ಎನ್ನಾತ ಲಯರೆಗೆ ತುದಿರೇಕ ದಾಳಿಗೆ ನಾಮೈ ತೆರೆ ಮಾ ರಸ್ಪಂದೇ ಒಲೆಗಾ ತೆಲಿಕಾ ದೆಡಿಹಾಯಿ ತೆವಿಕಾ ನಾ ದೆಡಿಹಾಯಿ ತೆವಿಕಾ. ಈಗಿನ ಊಟ ಮಾಡಿದ್ವಿ ಸರ್, ಉಸಿರು ಕಟ್ಟಕ್ ಆಗ್ತಾ ಇಲ್ಲ. ತೊಂದರೆ ಇಲ್ಲ ಮೇಡಮ್, ಅದ್ಭುತವಾಗಿರ್ತಕ್ಕಂಥ ಕಲೆ ಅಂತಾನೆ ಹೇಳ್ಬೋದು. ಹೇಗೆ ಆ ಒಂದೊಂದು ಸಾಲನ್ನೇ ಉಲ್ಟಾ ಹೇಳ್ತೀರಾ ಅಥವಾ ಹೇಗೆ ಅದು? ಸಾಲು ಹಾಡು ಬರ್ಕೊಂಡಿದ್ದು, ಬರ್ದಿದ್ದ ಹಾಡು ಇಲ್ಲಿಂದ ಹಾಡ್ಕೆಂತ ನಾ ಪ್ರಾಕ್ಟೀಸ್ ಮಾಡ್ಕೊತಿದ್ದೆ ಸರ್. ಓಕೆ ಓಕೆ, ಅದ್ಭುತವಾಗಿರ್ತಕ್ಕಂಥ ಕಲೆ ಮೇಡಮ್, ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಯು. ಸೊ ಈ ಥರ ಒಂದು ವಿಭಿನ್ನವಾಗಿರ್ತಕ್ಕಂಥ ಕಲೆಯನ್ನು ಹಾಗೆ ರೂಢಿ ಇಟ್ಕೊಳ್ಳಿ. ಸೊ ಹೊಸ ಹೊಸ ಹಾಡುಗಳಿಗೂ ಕೂಡ ಪ್ರಯತ್ನ ಮಾಡಿ ಅಂತ ನಾನು ವಿಶ್ ಮಾಡ್ತಾ ಇದ್ದೀನಿ ಮೇಡಮ್. ಥ್ಯಾಂಕ್ ಯು. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಧನ್ಯವಾದಗಳಮ್ಮ. ಥ್ಯಾಂಕ್ ಯು. ಓಕೆ ಮಾ, ನಮಸ್ತೆ. ಎಸ್ ವೀಕ್ಷಕರೇ, ಹಾಡನ್ನು ನೇರವಾಗಿ ಹಾಡೋದೇ ಕಷ್ಟ, ಅದರಲ್ಲೇ ನಾವು ತಪ್ತೀವಿ. ಆದರೆ ಮೇಡಮ್ ಅವರು ಹಾಡನ್ನು ಉಲ್ಟಾ ಕೂಡ ಅಷ್ಟೇ ಸೊಗಸಾಗಿ ಹಾಡ್ತಿದ್ದಾರೆ. ಸೊ ಹ್ಯಾಟ್ಸ್ ಆಫ್ ಯು. ಅದಕ್ಕೆ ಹೇಳೋದು ನಮ್ಮ ಕರ್ನಾಟಕ ಕಲೆಗಳ ತವರೂರು ಅಂಥೇಳಿ. ಸೊ ಎಂತೆಂಥ ಏನೋ ಒಂದು ಸ್ಟ್ರಾಂಗ್ ನಾಲೆಡ್ಜ್ ಇರೋರು ಇದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಮನಸ್ಸಾಗತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ಇವತ್ತಿನ ಒಂದು ದಿನ ವಿಶೇಷದ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಮುಂದಿನ ಒಂದು ಪ್ರಶ್ನೆಯನ್ನು ಆಮೇಲೆ ಕೇಳ್ತೀನಿ. ಇವತ್ತು ಅದೇ ರೀತಿ ವಿಶ್ವ ಪ್ಯಾಂಗೋಲಿನ್ ದಿನ ಇದೆ. ಇದೊಂದು ಸಸ್ತನಿ ಪ್ರಾಣಿ ಅಂತಲೇ ಹೇಳ್ಬೋದು. ಕಳ್ಳ ಸಾಗಾಣಿಕೆಗೆ ಒಳಗಾಗ್ತಕ್ಕಂಥ ತುಂಬ ಒಂದು ಕಾಸ್ಟ್ಲಿಯೆಸ್ಟ್ ಪ್ರಾಣಿ ಅಂತ ಹೇಳ್ಬೋದು. ಇದು ಮುಖ್ಯವಾಗಿ ಆಹಾರ ಗೆದ್ದಲು ಹುಳು ತಿಂದ್ಬಿಟ್ಟು ತನ್ನ ಜೀವನವನ್ನು ಮಾಡುತ್ತೆ. ವಿಶೇಷವಾಗಿ ಈ ಪ್ರಾಣಿಗೆ ಇರುವೆ ಭಕ್ಷಕ ಅಂತ ಕೂಡ ಹೆಸರಿದೆ. ಇರುವೆ ಮುಕ್ಕ ಅಂತ ಕೂಡ ಇದನ್ನು ಕರೀತಾರೆ. ಸೊ ಮೈಗಳ ಮೇಲೆಲ್ಲ ಒಂಥರ ಮುಳ್ಳಾಗಿರುತ್ತೆ, ಪುಟ್ಟದಾಗಿರ್ತಕ್ಕಂಥ, ತುಂಬ ದೊಡ್ಡದು ಏನೂ ಅಲ್ಲ. ಸೊ ನಮ್ಮ ಕರ್ನಾಟಕದಲ್ಲೂ ಕೂಡ ಕೆಲವು ಭಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ. ಬಳ್ಳಾರಿ, ಚಿಕ್ಕಮಗಳೂರು, ಚಿತ್ರದುರ್ಗ, ಎಲ್ಲೆಲ್ಲಿ ಒಂದಷ್ಟು ಕಾಡುಗಳಿದೆ ಅಲ್ಲಲ್ಲಿ ಇದು ಕಾಣಕ್ಕೆ ಸಿಗತ್ತೆ ಅಂತ ಹೇಳಲಾಗತ್ತೆ. ಅದೇ ರೀತಿ ಲಂಚಾವತಾರವನ್ನು ಎತ್ತಿ ಹಿಡಿದು ತಮ್ಮ ಒಂದು ನಾಟಕಗಳ ಮೂಲಕನೇ ರಾಜಕೀಯ ನಾಯಕರಿಗೆ ಚಾಟಿ ಏಟನ್ನು ಕೊಟ್ಟಂತಹ ಒಬ್ಬರೇ ಒಬ್ಬರು ನಟರಿದ್ದರೆ, ನಾಟಕ ರಂಗದಿಂದ ಬಂದಿರತಕ್ಕಂಥ ನಟರಿದ್ದರೆ ಅವರು ಬಹುಶಃ ಮಾಸ್ಟರ್ ಹಿರಣ್ಣಯ್ಯ ಅಂತ ಅನಿಸುತ್ತೆ. ಅವ್ರನ್ನ ಬಿಟ್ಟರೆ ಇನ್ಯಾರು ಕೂಡ ಅಷ್ಟು ನೇರವಾಗಿ, ಅಷ್ಟು ನಿಖರವಾಗಿ ರಾಜಕಾರಣಗಳಿಗೆ ಮಾತಾಡಿದಂಥದ್ದು ಇಲ್ಲವೇ ಇಲ್ಲ. ಸೊ ಅಂಥ ಮಹಾನ್ ನಾಯಕ, ನಟ ಅಂತಲೇ ಹೇಳ್ಬೋದು, ರಂಗಭೂಮಿ ಕಲಾವಿದ ಅಂತಲೇ ಹೇಳ್ಬೋದು. ಮಾಸ್ಟರ್ ಹಿರಣ್ಣಯ್ಯ ಅವರ ಹುಟ್ಟುಹಬ್ಬ ಕೂಡ ಇವತ್ತು ಇದೆ. ಸೊ ಇತ್ತೀಚೆಗೆ 2019ರಲ್ಲಿ ಮೇ 2ರಂದು ನಾವು ಇವ್ರನ್ನ ಕಳ್ಕೊಂಡ್ವಿ.
ಇವತ್ತು ಫೆಬ್ರವರಿ 15 ಮಾಸ್ಟರ್ ಹಿರಣ್ಣಯ್ಯ ಅವರ ಹುಟ್ಟಿದ ದಿನ. ಕೆ ಹಿರಣ್ಣಯ್ಯ ಮಿತ್ರ ಮಂಡಳಿ ಅಂಥೇಳಿ ಒಂದು ನಾಟಕ ಕಂಪ್ನಿಯನ್ನೇ ಹುಟ್ಟು ಹಾಕಿದ್ರು. ಸಾವಿರಾರು ಜನರಿಗೆ ಅನ್ನವನ್ನು ನೀಡಿದಂತಹ ಮಹಾನ್ ಪೋಷಕ ನಟ ಅಂತಲೂ ಇವರು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅದರಲ್ಲೂ ಕೂಡ ಭ್ರಷ್ಟಾಚಾರದ ವಿರುದ್ಧ ಹಲವಾರು ನಾಟಕಗಳನ್ನು ಮಾಡಿ ದೇಶದ ವಿದೇಶಗಳಲ್ಲೆಲ್ಲ ಕೂಡ ಇವರು ಹೆಸರುವಾಸಿಯಾಗಿದ್ದರು. 30ಕ್ಕೂ ಹೆಚ್ಚು ಕನ್ನಡ ಸಿನಿಮಾಗಳಲ್ಲೂ ಕೂಡ ಇವರು ನಟಿಸಿದರು. ಸೊ ಅವರ ಲಂಚಾವತಾರ ಆಗಿರ್ಬೋದು, ನಡುಬೀದಿ ನಾರಾಯಣ ಆಗಿರ್ಬೋದು, ಸನ್ಯಾಸಿ ಸಂಸಾರ ಅತ್ಯಂತ ಜನಪ್ರಿಯ ತಂದುಕೊಟ್ಟಂತಹ ಕೆಲವು ನಾಟಕಗಳು. ಸೊ ಅವರಿಗೂ ಕೂಡ ಇವತ್ತು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಅದೇ ರೀತಿ ಬೆಸ್ಕಾಂ ಬಗ್ಗೆ ಸಾಕಷ್ಟು ಕಂಪ್ಲೇಂಟ್ಸ್ ಬಂದೇ ಬರುತ್ತೆ. ಸೊ ಬೆಸ್ಕಾಂ ಜೊತೆ ಇವತ್ತು ಸಂವಾದ ಇದೆ. ಮಧ್ಯಾಹ್ನ 3ರಿಂದ 5:30 ಗ್ರಾಹಕ ಸಂವಾದವನ್ನು ಏರ್ಪಡಿಸಿದ್ದಾರೆ. ಸೊ ನಿಮ್ಮದು ಏನೇ ಒಂಥರ ಕಂಪ್ಲೇಂಟ್ಸ್ ಇರ್ಬೋದು, ನಿಮ್ಮ ಏನೇ ಒಂದು ಕ್ವೈರಿ ಇದ್ದರೆ ನೀವು ಇವತ್ತು ದಾವಣಗೆರೆ ಬೆಸ್ಕಾಂ ನಗರದ ಉಪವಿಭಾಗ ಕಚೇರಿಯಲ್ಲಿ ಭಾಗವಹಿಸಿ ನೀವು ಅವ್ರ ಜೊತೆ ಮಾತಾಡ್ಬೋದು ಅಂಥೇಳಿ ಹೇಳಲಾಗಿದೆ. ಅದೇ ರೀತಿ ದಾವಣಗೆರೆ MCC B-A ಬ್ಲಾಕ್ನಲ್ಲಿ ಅರ್ಬನ್ ಬ್ಯಾಂಕ್ ಎದುರುಗಡೆ ಏನಿದೆ, ನಾಳೆ ಫೆಬ್ರವರಿ 16ನೇ ತಾರೀಕು ವಿಷ್ಣುವರ್ಧನ್ ಪುತ್ಥಳಿಯನ್ನು ಬೆಳಗ್ಗೆ 10:30ಕ್ಕೆ ಅನಾವರಣ ಮಾಡ್ತಿದ್ದಾರೆ. ಜೊತೆಗೆ ವಿಶೇಷವಾಗಿ ಅನ್ನ ಸಂತರ್ಪಣೆಯನ್ನು ಕೂಡ ಇಟ್ಟಿದ್ದಾರೆ. ಸೊ ವಿಷ್ಣುವರ್ಧನ್ ಅವರು ಮಾಡಿರ್ತಕ್ಕಂಥ ಹಲವಾರು ಜನಪ್ರಿಯ ಕೆಲಸಗಳಿಗೆ ಅವರ ಒಂದು ಸಂಘದ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ B ಶಂಕರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಅದೇ ರೀತಿ AIMSS ಸಂಘಟನೆಯಿಂದ ಇವತ್ತು ವಿಶೇಷವಾಗಿ ಮಹಿಳಾ ಸಮ್ಮೇಳನ ನಡೀತಾ ಇದೆ. ಮಹಿಳಾ ಸಮ್ಮೇಳನಕ್ಕೆ ತುಂಬ ಜನ ಅತಿಥಿಗಳಾಗಿ ಬರ್ತಾ ಇದ್ದಾರೆ. ರೋಟ್ರಿ ಭವನದಲ್ಲಿ ನಡೀತಾ ಇದೆ. ಸೊ ಬೆಳಗ್ಗೆ 11:45ಗೆ ಕಾರ್ಯಕ್ರಮ ಇರುತ್ತೆ. ಯಾರೆಲ್ಲ ಸಾಧ್ಯತೆ ಇದೆ ಹೋಗಿ ಬನ್ನಿ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಇವತ್ತು ಸಾಯಂಕಾಲ ನಗರದ ರೋಟ್ರಿ ಭವನದಲ್ಲಿ ಸೈಬರ್ ವಂಚನೆ ಕುರಿತಾಗಿ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ. ಸೊ ದಯವಿಟ್ಟು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿ ಅಂತ ನಾನು ಕೇಳ್ಕೊಳ್ತೀನಿ. ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಸೈಬರ್ ವಂಚನೆ ಅಂತಕ್ಕಂಥದ್ದು ಅತಿ ಹೆಚ್ಚಾಗಿ ನಡೀತಾ ಇರ್ತಕ್ಕಂಥ ವಂಚನೆ. ಏನೋ ಒಂದು ಲಿಂಕ್ ಕಳಿಸ್ಬಿಡ್ತಾರೆ ಅಥವಾ ಏನೋ ಒಂದು ಗಿಫ್ಟನ್ನು ಕಳಿಸ್ಬಿಡ್ತಾರೆ. ಅದನ್ನು ಸರ್ಪ್ರೈಸಾಗಿ ಓಪನ್ ಮಾಡಿ, ಮೊನ್ನೆದು ನಾನು ನಿಮ್ಗೊಂದು ವಿಚಾರ ಹೇಳೋದು ಮರ್ತುಬಿಟ್ಟಿದ್ದೆ. ಒಬ್ಬ ರಿಟೈರ್ಡ್ ಅಧಿಕಾರಿಗೆ ಒಂದು ಮೊಬೈಲ್ ಗಿಫ್ಟ್ ಬರುತ್ತೆ. ಅದು ನೇರವಾಗಿ ಬ್ಯಾಂಕಿಂದ ನಿಮ್ಗೆ ಮೊದಲು ಅವ್ರು ಕರೆ ಮಾಡಿ ಹೇಳ್ತಾರೆ, ಸೊ ನೀವು ನಮ್ಮ ಒಂದು ಬೆಸ್ಟ್ ಕಸ್ಟಮರ್ ಇದ್ದೀರಿ, ನಿಮಗೆ ಒಂದು ಲಕ್ಕಿ ಡಿಪ್ಪಲ್ಲಿ ಮೊಬೈಲ್ ಬಂದಿದೆ, ನಾವು ಮೊಬೈಲ್ ಕಳಿಸ್ತಾ ಇದ್ದೀವಿ, ರಿಸೀವ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಈ ರೀತಿ ಹೇಳಿದಾಗ ಯಾರಿಗೂ ಕೂಡ ಡೌಟ್ ಬರೋಲ್ಲ ಅಲ್ವಾ. ಸೊ ತುಂಬ ಖುಷಿಯಾಗಿ ಅವರು ಆ ಮೊಬೈಲ್ನ ಸ್ವೀಕರಿಸ್ತಾರೆ, ಓಪನ್ ಮಾಡಿ ನೋಡ್ತಾರೆ. ಅವ್ರಿಗೆಲ್ಲೂ ಏನೂ ಅನುಮಾನ ಬರೋದಿಲ್ಲ. ಯಾಕೆಂದರೆ ಹೊಸದು 25,000 ರೂಪಾಯಿದು ರೆಡ್ಮಿ ಮೊಬೈಲ್ ಕಳಿಸಿದ್ದಾರೆ. ಸೊ ತುಂಬ ಖುಷಿ ಆಯಿತು. ತುಂಬ ಪ್ರೀತಿಯಿಂದ ರಿಟೈರ್ಡ್ ಆಗಿರ್ತಕ್ಕಂಥ ಅಧಿಕಾರಿ ಮೊಬೈಲ್ನ ರಿಸೀವ್ ಮಾಡಿಕೊಂಡ್ರು. ಮಾಡಿಬಿಟ್ಟು ಇನ್ನೇನು ಈ ಹಳೆ ಮೊಬೈಲ್ ಏನಕ್ಕೆ ಹೊಸ ಮೊಬೈಲ್ನ ಯೂಸ್ ಮಾಡೋಣ ಅಂದರು. ಅವ್ರು ಸಿಮ್ ತೆಗೆದು ಅದಕ್ಕೆ ಇನ್ಸರ್ಟ್ ಮಾಡಿದ್ರು. ಇನ್ಸರ್ಟ್ ಮಾಡಿದ್ದೇ ಶಿವ. ಅದರಲ್ಲಿ ಅವರು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಒಂದು 3-4 ಆ್ಯಪನ್ನು ಹಾಕಿರ್ತಾರೆ. ಸೊ ಒಮ್ಮೆ ನೀವು ನಿಮ್ಮ ಅಕೌಂಟನ್ನು ಯಾವಾಗ ಆಪ್ರೇಟ್ ಮಾಡ್ತೀರಿ ಅದರಲ್ಲಿರ್ತಕ್ಕಂಥ ಎಲ್ಲ ಅಮೌಂಟು ಅವರು ಅದನ್ನು ಸ್ವೈಪ್ ಮಾಡಿಬಿಡ್ತಾರೆ. ಹೇಗೆ ಅಂದರೆ ಆ ಒಂದು ಮೊಬೈಲಲ್ಲಿ ಅವರೊಂದು ಸಾಫ್ಟ್ವೇರ್ನ ಅಳವಡಿಸಿರ್ತಾರೆ. ಅದರಲ್ಲಿ ನಿಮ್ಮ ID, ಪಾಸ್ವರ್ಡ್ ಎಲ್ಲದೂ ಕೂಡ ಅವ್ರಿಗೆ ರೀಚ್ ಆಗುತ್ತೆ. ವಿತಿನ್ ನೋ ಸೆಕೆಂಡ್ಸಲ್ಲಿ ನಿಮ್ಮ ಅಕೌಂಟಲ್ಲಿರ್ತಕ್ಕಂಥ ಎಂಟೈರ್ ಅಮೌಂಟು ಅವರು ತಗೊಳ್ತಾರೆ. ಸರಿಸುಮಾರು 2,80,00,000 ಅಮೌಂಟನ್ನು ಮೊನ್ನೆ ಬೆಂಗಳೂರಿನಲ್ಲಿ ಒಬ್ಬರಿಗೆ ವಂಚನೆ ಆಗಿದೆ. ಸೊ ದಯವಿಟ್ಟು ಹಾಗಾಗಿ ನೀವೆಲ್ಲರೂ ಹೋಗಿ ಈ ಥರದ ವಂಚನೆಗಳಿಂದ ಹೇಗೆ ಬಚಾವಾಗೋದು ಅನ್ನೋದನ್ನು ತಿಳ್ಕೊಳ್ಳಿ ಅಂಥೇಳಿ ನಾನು ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ದಾವಣಗೆರೆಯಲ್ಲೂ ಕೂಡ ರ್ಯಾಪಿಡೋ ದ್ವಿಚಕ್ರ ವಾಹನಗಳ ಒಂದು ಹಾವಳಿಯಿಂದ ಆಟೋ ಚಾಲಕರಿಗೆ ಸಾಕಷ್ಟು ಆತಂಕ ಆಗ್ತಾ ಇದೆ, ಸಾಕಷ್ಟು ವ್ಯವಹಾರ ಹಾಳಾಗ್ತಾ ಇದೆ ಅಂಥೇಳಿ ಹೇಳಲಾಗ್ತಾ ಇದೆ. ಸೊ ಅದ್ರ ಬಗ್ಗೆ ಅವರು ಒಂದಷ್ಟು ಮುಷ್ಕರಗಳನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಆಟೋ ಏನು ಪಿಕಪ್ ಮಾಡ್ತಕ್ಕಂಥವ್ರಿಗೂ ಕೂಡ ಒಂದಷ್ಟು ಆ ರೀತಿಯ ಕೆಲಸಗಳನ್ನು ಮಾಡಬೇಡಿ ಅಂಥೇಳಿ ಹೇಳಿದ್ದಾರೆ. SP ಅವ್ರಿಗೆ DC ಅವ್ರಿಗೂ ಕೂಡ ಇದ್ರ ಬಗ್ಗೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರಂತೆ. ಸೊ ಈ ಆಟೋ ಚಾಲಕರದ್ದು ಒಂದಷ್ಟು ಸಮಸ್ಯೆಗಳಿದ್ದೇ ಇದೆ. ಅದರಲ್ಲೂ ಕೂಡ ಇತ್ತೀಚಿನ ದಿನಮಾನಗಳಲ್ಲಿ ಕೆಲವೊಂದಷ್ಟು ಆಟೋಗಳು 8-10 ಸೀಟ್ಗಳನ್ನ ಹಾಕ್ಕೊಂಡು ಒಂದು ಗೂಡ್ಸ್ ಆಟೋನ ಪ್ಯಾಸೆಂಜರ್ ಆಟೋ ಕನ್ವರ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ನನ್ನ ಒಬ್ಬರು ರೆಗ್ಯುಲರ್ ಕಾಲರ್ ಪದೇ ಕಂಪ್ಲೇಂಟ್ ಮಾಡ್ತಾನೆ ಇದ್ದರು. ನಾವು ಕೂಡ RTO ಇಲಾಖೆಗೆ ಆಗಿರ್ಬೋದು, ಮತ್ತು ಬೇರೆ ಬೇರೆ ಇಲಾಖೆಗಳಿಗೆ, ಮಹಾನಗರ ಪಾಲಿಕೆಗೆ ಮತ್ತು ಪೊಲೀಸ್ ಅಧಿಕಾರಿಗಳು ಕೂಡ ಗಮನಕ್ಕೆ ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ರೀತಿಯ ತಪ್ಪುಗಳು ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಏಕೆಂದರೆ ಒಬ್ರಿಗೆ ಮಾತ್ರ ಹೊಟ್ಟೆಗೆ ಊಟ ಮಾಡಿ ಇನ್ನು 10 ಜನ ಉಪವಾಸ ಇರೋ ಅಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ಈ ರೀತಿ ಆದರೆ. ಸೊ ದಯವಿಟ್ಟು ಅದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಿ ಅಂತೇಳಿ ಹೇಳ್ತಾ ಇನ್ನಷ್ಟು ವಿಚಾರಗಳನ್ನ ನೋಡೋದಾದರೆ, ವಸತಿ ಶಾಲೆಗಳಲ್ಲಿ 6ನೇ ತರಗತಿ ಪ್ರವೇಶ ಪರೀಕ್ಷೆ ನಡೀತಾ ಇದೆ. ಫೆಬ್ರವರಿ 15 ಅಂದರೆ ಇವತ್ತು. ಸೊ ಪಾರದರ್ಶಕವಾಗಿ ಪರೀಕ್ಷೆಗಳನ್ನ ನಡೆಸಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಕೈಗೊಳ್ಳಲಾಗಿದೆ. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಸಕಾಲದಲ್ಲಿ ಜಾತಿ ಪ್ರಮಾಣ ಪತ್ರವನ್ನು ವಿತರಿಸಿ ಅವರಿಗೆ ಅನುವು ಮಾಡಿಕೊಳ್ಳಿ ಅಂತ ಹೇಳಿ KS ಬಸವಂತಪ್ಪ ಶಾಸಕರು ಮನವಿ ಮಾಡಿದ್ದಾರೆ. ಅದೇ ರೀತಿ ಪ್ರತಿ ತಿಂಗಳು ಬರ್ತಕ್ಕಂಥ ನಿರುದ್ಯೋಗ ಭತ್ಯೆ ಏನಿದೆ, ಯುವ ನಿಧಿ
ಪದವೀಧರರಿಗೆ 3,000 ಇದ್ದರೆ ಡಿಪ್ಲೊಮಾ ಪದವೀಧರರಿಗೆ 1,500. ಯಾರೆಲ್ಲ ಅರ್ಜಿಯನ್ನು ಹಾಕ್ಕೊಂಡಿಲ್ಲ ಅರ್ಜಿಯನ್ನು ಹಾಕ್ಕೊಳ್ಳಿ ಅಂತೇಳಿ ಮತ್ತೊಮ್ಮೆ ರಾಜ್ಯ ಸರ್ಕಾರದಿಂದ ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಸೊ ಇದಿಷ್ಟು ವಿಚಾರಗಳ ಜೊತೆ ಇನ್ನೊಂದು ಪ್ರಶ್ನೆಯನ್ನು ಹೇಳ್ಬಿಡ್ತೀನಿ, ಅದಾದ ನಂತರ ಇನ್ನಷ್ಟು ವಿಚಾರಗಳನ್ನು ತಿಳಿಸೋದಿದೆ. ರೇಡಿಯೋ ಕಂಡುಹಿಡಿದಿದ್ದಾಯಿತು, ಈಗ ಮುಂದಿನ ಸರದಿ ಟೆಲಿಫೋನ್ ಕಂಡುಹಿಡಿದಂಥವರು ಯಾರು ಅಂಥೇಳಿ ನೋಡೋಣ ಯಾರು ಇದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಸೊ ತುಂಬ ಜನಕ್ಕೆ ಗೊತ್ತಿರುತ್ತೆ ಈ ಟೆಲಿಫೋನ್ ಕಂಡುಹಿಡಿದಿದ್ದು ಯಾರು ಅಂಥೇಳಿ, ಯಾಕೆಂದರೆ ನಾವು ಯಾವಾಗಲೂ ಯೂಶಲಿ ಕರೆ ರಿಸೀವ್ ಮಾಡ್ತಿದ್ದಂಗೆ ಮಸ್ಟ್ ಹೇಳ್ತಕ್ಕಂಥದ್ದು ಹಲೋ ಅಂಥೇಳಿ. ಸೊ ಅದರಲ್ಲೇ ಒಂದು ಕ್ಲೂ ಇದೆ ಯಾರು ಅದರ ಒಂದು ರೂವಾರಿ ಅಂಥೇಳಿ. ಸೊ 4 ಆಪ್ಷನ್ಸನ್ನು ಕೊಡ್ತಾ ಇದ್ದೀನಿ. ಮೊದಲನೇದು ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಅಂಥೇಳಿ, ಅದೇ ರೀತಿ ಅಲೆಕ್ಸಾಂಡರ್ ಗ್ರಹಾಂ ಬೆಲ್, ಅಲೆಕ್ಸಾಂಡರ್ ಫಿಲಿಪ್, ಅದೇ ರೀತಿ ಅಲೆಕ್ಸಾಂಡರ್ ರಿಚರ್ಡ್ಸ್. 4ರಲ್ಲೂ ಕಂಪಲ್ಸರಿಯಾಗಿ ಅಲೆಕ್ಸಾಂಡರ್ ಇದೆ. ಇದರಲ್ಲೇ ಯಾರೋ ಒಬ್ಬರು ಇದ್ದಾರೆ ಅಂತಕ್ಕಂಥದ್ದು ನಿಮಗೂ ಕೂಡ ಗೊತ್ತು. ನೋಡೋಣ ಯಾರು ಇದಕ್ಕೆ ಸರಿ ಉತ್ತರವನ್ನು ಕೊಡ್ತೀರಿ ಅಂಥೇಳಿ. ಇನ್ನಷ್ಟು ವಿಚಾರಗಳ ಬಗ್ಗೆ ನೋಡೋದಾದರೆ ಒಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ಉಷಾ. ಹೇಳಿ ಮೇಡಮ್, ಎಲ್ಲಿದೆ ಕರೆ? ದಾವಣಗೆರೆಯಿಂದ ಅಲ್ವಾ? ಓಕೆ ಓಕೆ, ಹೇಳಿ. ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಯಾರು ಇಲ್ಲ ಸರ್, ಈ ಸಲ ಇವತ್ತಿಂದ CBSE ಎಕ್ಸಾಮ್ ನಡೀತಾ ಇದೆ SLC ಅವರಿಗೆ, ಅವರಿಗೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಓಕೆ, ಸೊ ಯಾರೆಲ್ಲರಿಗೂ ಎಕ್ಸಾಮ್ಸ್ ನಡೀತಾ ಇದೆ ಅವರೆಲ್ಲರೂ ಕೂಡ ನಮ್ಮ V1 ವಾಹಿನಿಯ ಸಮಸ್ತ ಬಳಗದ ವತಿಯಿಂದ ಮತ್ತು ನಾನು ವೈಯಕ್ತಿಕವಾಗಿ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಒಳ್ಳೆಯದಾಗಲಿ, ಎಲ್ಲರೂ ಎಕ್ಸಾಮ್ ಚೆನ್ನಾಗಿ ಮಾಡಿ, ಯಾವುದೇ ರೀತಿ ಆತಂಕ ಬೇಡ, ಭಯ ಬೇಡ. ಒಂದು ವೇಳೆ ಎಕ್ಸಾಮ್ ಚೆನ್ನಾಗಿ ಆಗಿಲ್ಲ ಅಂದರೂ ಕೂಡ ಚಿಂತೆ ಮಾಡಬೇಡಿ, ಸಪ್ಲಿಮೆಂಟ್ರಿ ಎಕ್ಸಾಮ್ಸ್ ಇದೆ, ಬೇಕಾದಷ್ಟು ಆಪ್ಷನ್ಸ್ ಇದೆ, ಎಲ್ಲ ಸರಿ ಹೋಗುತ್ತೆ. ಎಸ್, ತಿಂಡಿ ಆಯಿತಾ ಮೇಡಮ್? ಆಯ್ತು ಸರ್, ನಿಮ್ದು ಆಯ್ತಾ ಸರ್? ಇಲ್ಲ ಮೇಡಮ್, ಏನಿವತ್ತು ಮನೇಲಿ ಸ್ಪೆಷಲು? ಬಿಸಿಬೇಳೆ ಬಾತ್ ಸರ್. ಬಿಸಿಬೇಳೆ ಬಾತ್, ಓಕೆ. ಎಸ್ ಮ್ಯಾಮ್, ಸೊ ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ, ಅಥವಾ ಇವತ್ತು ವಿಶೇಷವಾಗಿ ಮಕ್ಕಳ ಕ್ಯಾನ್ಸರ್ ದಿನ ಇದೆ, ಅದ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಹೌದು ಸರ್, ಮಕ್ಕಳ ಕ್ಯಾನ್ಸರ್ ದಿನ ಅಂದ್ರೆ ಈಗ ನಾವು ಪೇರೆಂಟ್ಸ್ ಆಗಿ ಮಕ್ಕಳಿಗೆ ಸ್ವಲ್ಪ ಕ್ಯಾನ್ಸರ್ ಬರುವಂತ ಸ್ಟೇಜಿಗೆ ಕೊಡ್ತಾ ಇದೀವಿ ನಾವೇ ಕೊಡ್ತಾ ಇದೀವಿ ಅನ್ಸ್ತಾ ಇದೆ. ಈಗ ನೋಡಿದ್ರೆ ಹೊರಗಡೆ ಜಂಕ್ ಫುಡ್ ಆಗ್ಬೋದು, ಆಮೇಲೆ ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲಿ, ಪ್ಲಾಸ್ಟಿಕ್ ಕವರ್ ಅಲ್ಲಿ ಪಾರ್ಸಲ್ ತಗೊಂಡ್ಬಂದು ಮಕ್ಳಿಗೆ ತಿನ್ಸೋದಾಗ್ಲಿ, ಆಮೇಲೆ ಹೆಲ್ದಿ ಫುಡ್ ಮನೆಯಲ್ಲಿ ರೆಡಿ ಮಾಡೋದಿಲ್ಲ, ಅನ್ಹೆಲ್ದಿ ಫುಡ್ ತಿನ್ಸೋದು, ಅದೆಲ್ಲ ನೋಡಿದ್ರೆ ಮಕ್ಳಿಗೆ ನಾವೇ ಕ್ಯಾನ್ಸರ್ನ ಹೋಗಿ ಕೊಡ್ತಾ ಇದೀವಿ ಮಕ್ಳಿಗೆ ಅಂತ ಅನಿಸ್ತಾ ಇದೆ. 100%, ನೋ ಡೌಟ್. ಅದ್ರ ಜೊತೆಗೆ ಕೆಲವೊಬ್ರಂತೂ ಈ ಡ್ರಿಂಕ್ಸ್ಗಳಿಗೆ ಮಾರು ಹೋಗ್ಬಿಟ್ಟಿದ್ದಾರೆ. ಅದರಲ್ಲೂ ಈ ನಾನು ಈ ಹೆಸರು ಹೇಳಿದ್ರೆ ಬಹುಶಃ ನನ್ನ ಮೇಲೆ ಬೇಜಾರು ಮಾಡ್ಕೋಬೋದೇನೋ, ಈ ಹಾರ್ಲಿಕ್ಸ್ ಆಗಲಿ, ಬೋರ್ನ್ಮೀಟಾ ಆಗಲಿ, ಬೇರೆ ಬೇರೆ ಏನು ಕಾಂಪ್ಲೇನ್ ಇವೆಲ್ಲ ಏನು ಬರ್ತವೆ, ಇವೆಲ್ಲದರಲ್ಲೂ ಕೂಡ ಹೆವಿ ಶುಗರ್ ಕಂಟೆಂಟ್ ಇದೆ. ಅದ್ರ ಜೊತೆಗೆ ಈ ಫ್ರಿಜ್ಜಲ್ಲಿ ಇರ್ತಕ್ಕಂಥ ಕೋಲ್ಡ್ ಐಟಮ್ಸ್, ಯಾವುದು ಆಪೆ ಜ್ಯೂಸ್ ಅಂತ ಬರುತ್ತೆ, ಇನ್ನೊಂದು ಯಾವುದೋ ಎನರ್ಜಿ ಅಂತ ಬರುತ್ತೆ, ಇವೆಲ್ಲದರಲ್ಲೂ ಕೂಡ ಮ್ಯಾಕ್ಸಿಮಮ್ ಮೋರ್ ದೆನ್ 90% ಅವರು ಶುಗರ್ನೇ ಆ್ಯಡ್ ಮಾಡಿರ್ತಾರೆ. ಕಾಟನ್ ಕ್ಯಾಂಡಿ ಬರುತ್ತಲ್ಲ ಸರ್, ಅದು ಮೋಸ್ಟ್ ಡೇಂಜರ್, ವೆರಿ ಡೇಂಜರಸ್. ಅದ್ರ ಜೊತೆ ಈ ಕುರ್ಕುರೆಗಳಾಗಿರ್ಬೋದು, ಆಮೇಲೆ ಅದು ಇನ್ನೊಂದು ಯಾವುದೋ ಬರುತ್ತೆ, ಈ ಮಕ್ಳಿಗೆ ಚಿಕ್ಕವರಿದ್ದಾಗ ಕೊಡಿಸ್ಬಿಡೋದು, ಆಮೇಲೆ ಮಕ್ಳು ಹಠ ಮಾಡ್ತಾರೆ ಅನ್ನೋದು, ಅದನ್ನ ಕೊಡ್ಸಿ ರೂಢಿಮೇಡ್ ಮಕ್ಳು ಅದನ್ನ ಊಟನೇ ಮಾಡಲ್ಲ. ಬಿಸ್ಕೆಟ್, ಅದೇ ಕುರ್ಕುರೆ ಪ್ಯಾಕೆಟ್ ಯಾವಾಗ ನೋಡಿ ಮಕ್ಳು ಕೈಲಿದ್ದೇ ಇರುತ್ತೆ ಸರ್. ಹೌದು ಹೌದು, ಅದು ವೆರಿ ಡೇಂಜರಸ್. ಅದು ಮಕ್ಕಳ ಒಂದು ತರಕಾರಿ ಆಗ್ಲಿ ಏನು ತಿನ್ಸಲ್ಲ. ಒಂದು ಮನೇಲಿ ಹೆಲ್ದಿ ಫುಡ್ ಫಸ್ಟ್ ಆಫ್ ಆಲ್ ಮನೇಲಿ ಮಾಡ್ಲಿಕ್ಕೆ ಇಷ್ಟಪಡಲ್ಲ, ಎಲ್ಲರೂ ಹೊರಗಡೆ ಹೋಗ್ಲಿಕ್ಕೆ ತಿನ್ನಕ್ಕೆ ಇಷ್ಟಪಡ್ತಾರೆ. ನಿಜ. ಅದರಲ್ಲಿ ಸ್ವೀಟ್ ಟೇಸ್ಟಿಂಗ್ ಪೌಡರ್ ಹಾಕಿ ಟೇಸ್ಟಿಂಗ್ ಬರ್ಲಿ ಅಂತಂದು ಅದನ್ನ ಹಾಕಿ ಅದಂತರ ಈಗೆಲ್ಲ ಮಕ್ಳಿಗೆಲ್ಲ ಜಾಸ್ತಿ ಥೈರಾಯ್ಡ್ ಸಮಸ್ಯೆ ಎಲ್ಲ ಜಾಸ್ತಿ ಆಗ್ತಾ ಇದೆ. ನಿಜ ನಿಜ. ಸೊ ಮೊನ್ನೆ ಅದೇ ಒಂದು ವಿಚಾರ ಹೇಳ್ತಾ ಇದ್ರು ಒಬ್ರು ಡಾಕ್ಟರ್ ಒಬ್ರು. ಸೊ ಇವತ್ತೆಲ್ಲ ಯಾರೆಲ್ಲ ಏನು ಈ ಬೋರ್ನ್ಮೀಟಾ, ಬೂಸ್ಟು, ಹಾರ್ಲಿಕ್ಸು, ಕಾಂಪ್ಲೈನ್ ಎಲ್ಲ ಕುಡಿತಾರಲ್ಲ, ಮುಂದಿನ 10 ರಿಂದ 15 ವರ್ಷದಲ್ಲಿ ಇವರು ಎಲ್ಲರೂ ಆಲ್ಮೋಸ್ಟ್ 60 to 70% ಅವರೆಲ್ಲರೂ ಡಯಾಬಿಟಿಕ್ ಪೇಷಂಟ್ಸ್ ಕನ್ವರ್ಟ್ ಆಗ್ತಾರೆ ಅಂತ ಹೇಳ್ತಾ ಇದ್ರು. ಅದೇ ದುಡ್ಡನ್ನೇ ಡ್ರೈ ಫ್ರೂಟ್ಸ್ ಹಾಕಿ ಅದನ್ನೇ ತಗೊಂಡ್ಬಂದು ಮನೇಲಿ ಹಾಕಿ ಕೆಂಪು ಕಲ್ ಸಕ್ಕರೆ ಹಾಕಿ ಮಾಡ್ಕೊಟ್ರೆ ಎಷ್ಟು ಟೇಸ್ಟಿ ಆಗಿರುತ್ತೆ. ಯಾರು ಯೂಸೇ ಮಾಡಲ್ಲ, ಅಡ್ವರ್ಟೈಸ್ಮೆಂಟ್ ನೋಡೋದು, ಇಷ್ಟಪಡೋದು, ತರೋದು, ಕೊಡೋದು, ಹಾಗೆ ಆಗಿದೆ. ಯಾಕೆಂದ್ರೆ ಅದೊಂದು ಸ್ವಲ್ಪ ಟೇಸ್ಟ್ ಇರುತ್ತಲ್ಲ, ಮಕ್ಕಳು ಕೂಡ ಖುಷಿ ಆಗತ್ತೆ. ಮಕ್ಕಳು ಸರಿಯಾದ ಸಮಯದಲ್ಲಿ ತಿಂಡಿ ತಿನ್ನಲ್ಲ ಅಂದ ತಕ್ಷಣ ಒಂದ್ ಲೋಟ ಹಾರ್ಲಿಕ್ಸ್ ಹಾಕಿ ಕುಡಿಸ್ಬಿಡೋದು. ಏನೋ ಮನೆಗೆ ಬೇಗ ಮಾಡಕ್ಕೂ ಇಷ್ಟಪಡಲ್ಲ. ಈಗ ಫಸ್ಟ್ ಆಫ್ ಆಲ್ ಮಾರ್ನಿಂಗ್ ಕ್ಲಾಸ್ ಅಲ್ಲಿ ಇದ್ದಂತೂ ಮಾಡಕ್ಕೆ ಇಷ್ಟಪಡಲ್ಲ, ಹೊರಗಡೆ ತಗೊಂಡ್ಬರೋದು, ತಿನ್ಸೋದು, ಕಳ್ಸೋದು, ಹಾಗೆ ಹಾಗೆ ಮಾಡ್ತಾರೆ ಸರ್ ಪೇರೆಂಟ್ಸ್ ಅಂತ. ನಾನು ಇಲ್ಲಿ ನೋಡ್ಬಿಟ್ಟು ತುಂಬಾ ಜನದ ನೋಡಿ ಇದಾಗ್ಬಿಟ್ಟಿದೆ. ನಿಜವಾಗ್ಲೂ ಯಾವ ಪೇರೆಂಟ್ಸ್ ಕೂಡ ತಪ್ಪು ಮಾಡಬೇಡಿ. ಸಾಧ್ಯವಾದರೆ ಬೆಳಗ್ಗೆ ನಿಮ್ಮ ಮಕ್ಕಳು ತಿಂಡಿ ತಿಂತ ಇಲ್ಲ ಅಂದರೆ ನಿಮ್ಮ ಮನೇಲಿ ಇರ್ತಕ್ಕಂಥ ಒಂದು ಬೆಸ್ಟ್ ಆಗಿರ್ತಕ್ಕಂಥ ಒಂದು ಲೋಟ ರಾಗಿ ಗಂಜಿ ಕುಡಿದು ಕಳಿಸಿ. ನಿಮ್ಮ ಮಗ ಸಂಜೆವರೆಗೂ ಉಪವಾಸ ಇದ್ರೂ ಕೂಡ ಏನೂ ತೊಂದರೆ ಇಲ್ಲದೆ ಆರಾಮಾಗಿರ್ತಾನೆ. ಹೌದು ಸರ್, ರಾಗಿ ಗಂಜಿ ಈಗೆಲ್ಲ ತುಂಬಾ ಬರ್ತಾ ಇದೆ, ಆರ್ಗ್ಯಾನಿಕ್
ಬೆಲ್ಲಗಳು ಅವು ಎಲ್ಲ ಬರ್ತಾ ಇದಾವೆ, ಆದ್ರೂ ಜನ ಯಾರು ಅದಕ್ಕೆ ಇಂಟ್ರೆಸ್ಟೇ ಕೊಡ್ತಾ ಇಲ್ಲ. ಒಳ್ಳೊಳ್ಳೆ ಫುಡ್ ಇದೆ, ಜೀನಿ ಅಂತ ಬರ್ತಾ ಇದೆ, ಈಗೆಲ್ಲ ಚಾಕೋಸ್ ಅವು ಆ ತರದೆಲ್ಲ ಬರ್ತಾ ಇದಾವಲ್ಲ. ಆಮೇಲೆ ಈಗೆಲ್ಲ ಹೊರಗಡೆ ಅಂಗಡಿಗಳೆಲ್ಲ ಏನೇನೋ ಟೆಡ್ಡಿ ಬೇರ್ ತರ ಟ್ರೀಟ್ ಚಾಕ್ಲೇಟ್ಸ್ ಗಳು ಅವೆಲ್ಲ ವೆರೈಟಿ ಬರ್ತಾ ಇದಾವಲ್ಲ. ನಿಜ ನಿಜ. ಅವೆಲ್ಲವೂ ಕೂಡ ಆರೋಗ್ಯಕ್ಕೆ ಮಾರಕ, ಜೊತೆಗೆ ಕ್ಯಾನ್ಸರ್ ತರ್ತಕ್ಕಂಥ ಸಾಧ್ಯತೆ ಅಂತೂ ಇದ್ದೇ ಇದೆ. ಹೌದು ಸರ್. ಈಗಿನ ಮಕ್ಳಿಗೆ ಕೊಬ್ಬು ತಿನ್ನೋದೇ ಗೊತ್ತಿಲ್ಲ ಸರ್, ಹೇಳ್ಬೇಕು ಅಂದ್ರೆ. ನಿಜ ನಿಜ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ತುಂಬ ಒಂದು ಒಳ್ಳೆ ಸಜೆಷನ್ಸನ್ನು ಕೊಟ್ಟರಿ ಎಲ್ಲ ಪೇರೆಂಟ್ಸ್ಗೆ. ಈ ಮೂಲಕ ನಾವು ಕೂಡ ಒಂದಷ್ಟು ರಿಕ್ವೆಸ್ಟನ್ನ ಮಾಡ್ಕೊಳ್ತೀವಿ, ಈ ಒಂದು ಪಾಶ್ಚಿಮಾತ್ಯ ಶೈಲಿಯನ್ನು ಬಿಟ್ಟು ನಮ್ಮ ಭಾರತೀಯ ಶೈಲಿಯನ್ನು ಅಳವಡಿಸ್ಕೊಳ್ಳಿ. ಬೆಳ್ಳಂಬೆಳಗ್ಗೆ ಮಕ್ಕಳಿಗೆ ಒಂದಷ್ಟು ಕುಡಿಯೋ ನೀರನ್ನು ಕೊಡಿ, ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಲಿ. ಸೊ ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ತ್ಯಾಜ್ಯ ಹೊರಗಡೆ ಹೋಗುತ್ತೆ. ಆ ಮೂಲಕ ಮಕ್ಕಳಿಗೆ ಶುದ್ಧವಾಗಿರ್ತಕ್ಕಂಥ ಮನೆಯಲ್ಲೇ ತಯಾರಿಸಿರ್ತಕ್ಕಂಥ ರಾಗಿ ಗಂಜಿ ಆಗಿರ್ಬೋದು, ರಾಗಿ ಅಂಬ್ಲಿ ಆಗಿರ್ಬೋದು, ಅಥವಾ ಒಂದು ಒಳ್ಳೆ ಎಳ್ನೀರನ್ನು ಕುಡಿಸಿ. ಆ ರೀತಿಯಿಂದ ಮಕ್ಕಳ ಆರೋಗ್ಯ ಒಳ್ಳೆಯದಾಗತ್ತೆ. ಅಥವಾ ಒಂದು ಕಷಾಯ ಮಾಡಿಕೊಡಿ, ಶುಂಠಿ ಕಷಾಯ ಅಥವಾ ಏಲಕ್ಕಿ ಕಷಾಯ ಮಾಡಿಕೊಡಿ, ಅದರಿಂದ ಅವ್ರಿಗೆ ಎನರ್ಜಿ ಪವರ್ ಇನ್ಕ್ರೀಸ್ ಆಗುತ್ತೆ. ಸೊ ಇದನ್ನೆಲ್ಲ ಅಭ್ಯಾಸ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಸ್, ಥ್ಯಾಂಕ್ ಯು ಮೇಡಮ್. ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ? ಸರ್ ಟ್ರೈ ಮಾಡ್ತೇನೆ. ಲಾಸ್ಟಿಗೆ ನನಗೆ ಬಹಳ ಇಷ್ಟ ಇತ್ತು ಕ್ವಶನ್, ಅದ್ರ ಆನ್ಸರ್ ಹೇಳ್ಬಿಟ್ರು ಅವರು. ನಾನು ಟ್ರೈ ಮಾಡದೆ ಸಿಗ್ಲಿಲ್ಲ. ಯಾವ ಪ್ರಶ್ನೆಗೆ ಮೇಡಮ್? ಅದೇ ರೇಡಿಯೋ ಕಂಡಿಡಿದವರು. ಓಕೆ ಓಕೆ. ಯಾಕೆಂದ್ರೆ ನಾವು ಈಗ ಮನೇಲಿ ಫೋನಲ್ಲಿ FM ಹಾಕಿ ಡೈಲಿ ಕೇಳಲಿಲ್ಲ ಅಂದ್ರೆ ನನಗೆ ಸಮಾಧಾನ ಆಗಲ್ಲ. ಡೈಲಿ ಕೇಳ್ತೀನಿ FM ನಾನು. ಓಕೆ ಓಕೆ. ಹಾಗಾಗಿ ನನಗೆ ಬಹಳ ಇಷ್ಟ ಆಯ್ತು, ಅದಕ್ಕೆ ಆನ್ಸರ್ ಕೊಡ್ಬೇಕು ಅಂತ ಲೈನ್ ಸಿಗ್ಲಿಲ್ಲ. ಬಟ್ ಅವ್ರ ಆನ್ಸರ್ ಹೇಳಿದ್ರು. ಇವಾಗ ಲೈನ್ ಸಿಕ್ತು, ಕಾಲ್ ಮಾಡಿದೆ. ಎಸ್ ಮ್ಯಾಮ್, ಥ್ಯಾಂಕ್ ಯು. ಸೊ ನೀವು ಇನ್ನೊಂದು ಪ್ರಶ್ನೆಗೆ ಉತ್ತರ ಕೊಡ್ಬೋದು. ಸೊ ನೀವು ಎಲ್ಲ ಉಪಯೋಗಿಸ್ತಾ ಇರ್ತಕ್ಕಂಥ ಟೆಲಿಫೋನನ್ನು ಕಂಡುಹಿಡಿದವ್ರು ಯಾರು ಅಂತ ಹೇಳಿ? 4 ಸಾರಿ ಹೇಳಿ, ಉತ್ತರ ಗೊತ್ತಿದ್ರೆ ಹೇಳಿಬಿಡಿ. ಅದೇ ಅಲೆಕ್ಸಾಂಡರ್ ಗ್ರಾಹಂ ಬೆಲ್ ಅಂತ. ಅಲೆಕ್ಸಾಂಡರ್ ಗ್ರಾಹಂ ಬೆಲ್ಲಾ? ಶೋರಾ? ಶೋರ್ ಅಂತ ಅನ್ಕೊಂತೀನಿ ಸರ್. ನೋಡಿ, ನಾವು ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಸಲ್ಲೂ ಕೂಡ ಅಲೆಕ್ಸಾಂಡರ್ ಇದೆ. ಹೌದಾ? ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಮೊದಲನೇದು, ಎರಡನೇದು ಅಲೆಕ್ಸಾಂಡರ್ ಗ್ರಾಹಂ ಬೆಲ್, ಮೂರನೇದು ಅಲೆಕ್ಸಾಂಡರ್ ಫಿಲಿಪ್, ನಾಲ್ಕನೇದು ಅಲೆಕ್ಸಾಂಡರ್ ರಿಚರ್ಡ್. ಅಲೆಕ್ಸಾಂಡರ್ ಗ್ರಾಹಂ ಬೆಲ್. ಶೋರಾ? ಸರ್. ಚೇಂಜಸ್ ಏನು ಮಾಡಲ್ವಾ? ಇಲ್ಲ ಸರ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಸೊ ಖಂಡಿತವಾಗ್ಲೂ ನೀವು ಕೊಟ್ಟಿರ್ತಕ್ಕಂಥ ಉತ್ತರ ಸರಿಯಾಗಿದೆ. ಅಲೆಕ್ಸಾಂಡರ್ ಗ್ರಾಹಂ ಬೆಲ್ ಇಸ್ ದ ರೈಟ್ ಆನ್ಸರ್ ಮ್ಯಾಮ್. ಥ್ಯಾಂಕ್ ಯು. ಸೊ ಒಳ್ಳೆಯದಾಗಲಿಮ್ಮ. ಸೊ ಎಲ್ರಿಗೂ ಕೂಡ ಒಂದು ಒಳ್ಳೆ ಗುಡ್ ಮೆಸೇಜನ್ನು ಕೊಡಿ ಹೀಗೆ. ಸೊ ಹೊರಗಡೆಯಿಂದ ತಂದು ತಿನ್ನಿಸೋ ಬದಲು ಮನೇಲೇನೇ ತಯಾರಿಸಿರ್ತಕ್ಕಂಥ ಆಹಾರ ಕೊಡೋದಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಮಾಡಲಿ ಅಂತ ನಾನು ವಿಶ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೀನಿ. ಇನ್ನೊಂದು ಪ್ರಶ್ನೆಯನ್ನು ಕೇಳಿ ಇನ್ನಷ್ಟು ವಿಚಾರಗಳನ್ನು ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಲೈಟ್ ಬಲ್ಬ್ ಕಂಡುಹಿಡಿದವ್ರು ಯಾರು ಅಂಥೇಳಿ? ಸೊ ರೇಡಿಯೋ ಆಯಿತು, ಟೆಲಿಫೋನ್ ಆಯಿತು, ಈಗ ಲೈಟ್ ಬಲ್ಬನ್ನು ಕಂಡುಹಿಡಿದವ್ರು ಯಾರು ಅಂಥೇಳಿ. ಸೊ ಇವ್ರ ಬಗ್ಗೆ ಅಂತೂ ಸಾಕಷ್ಟು ಬಾರಿ ನಾನು ಉದಾಹರಣೆಗಳನ್ನು ಕೊಟ್ಟು ಹೇಳಿದ್ದೀನಿ. ಸೊ ನೋಡೋಣ ಯಾರು ಅಂಥೇಳಿ. ಮೊದಲನೇ ಆಪ್ಷನ್ಸ್ ಬಂದು ಥಾಮಸ್ ಆಲ್ವಾ ಎಡಿಸನ್, ಎರಡನೇದು ಥಾಮಸ್ ಜೆಫರ್ಸನ್, ಮೂರನೇದು ಥಾಮಸ್ ಕುಕ್, ನಾಲ್ಕನೇದು ಥಾಮಸ್ ಫಿಲಿಪ್. ಸೊ ಇವರು ಹೆಚ್ಚು ಕಡಿಮೆ 999 ಬಾರಿ ಫೇಲಾಗಿ 1000ನೇ ಬಾರಿ ಲೈಟನ್ನು ಕಂಡುಹಿಡಿದ್ರು ಅಂತಕ್ಕಂಥದ್ದು ಒಂದು ಪ್ರಸ್ತುತ ನಿದರ್ಶನ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ನಾವು ಯಾವತ್ತೂ ಕೂಡ ಏನು ಆತ್ಮವಿಶ್ವಾಸವನ್ನು ಕಳ್ಕೋಬಾರ್ದು. 1-2 ಬಾರಿ ಫೇಲ್ ಆಗಿಬಿಟ್ರೆ ಕೈ ಬಿಡಬಾರ್ದು ಅನ್ನೋದಕ್ಕೆ ಇವರು ಜ್ವಲಂತ ಉದಾಹರಣೆ. ನೋಡೋಣ ಇದಕ್ಕೆ ಯಾರು ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಇನ್ನೊಂದು ಕರೆ ಬರ್ತಾಯಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಬಹುಶಃ ಕರೆ ಕಟ್ಟ ಆಯಿತು. ಎಸ್, ಇನ್ನಷ್ಟು ವಿಚಾರಗಳನ್ನ ತಿಳಿಸ್ತೀನಿ ಕ್ವಿಕ್ಕಾಗಿ. ಸೊ ಮೊನ್ನೆ ಅಮೇರಿಕಾಗೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೋಗಿದ್ದಾರೆ. ಸೊ ಸ್ವತಃ ಅಮೇರಿಕಾದ ಅಧ್ಯಕ್ಷರು ನಮ್ಮ ನರೇಂದ್ರ ಮೋದಿಯವರ ಕೂತಿರ್ತಕ್ಕಂಥ ಚೇರನ್ನು ಮುಂದೆ ಸರಿಸೋದ್ರ ಮೂಲಕ ನಮ್ಮ ಭಾರತದ ಪ್ರಧಾನಮಂತ್ರಿ ಯಾವ ಮಟ್ಟದ ಒಂದು ವೆಯ್ಟೇಜನ್ನು ಹೊಂದಿದ್ದಾರೆ ಅಂಥೇಳಿ ತೋರಿಸಿ ಅದಂತೂ ಸಾಕಷ್ಟು ವೈರಲ್ ಆಗಿರ್ತಕ್ಕಂಥ ವಿಡಿಯೋ ಆಗಿತ್ತು. ಈಗ ಒಂದು ಮುಂದುವರೆದ ಭಾಗದ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನು ಅಂದರೆ, ಪ್ರಧಾನಿ ಮೋದಿಯವರು ನನಗಿಂತ ಹೆಚ್ಚು ಕಠಿಣ ಮತ್ತು ಉತ್ತಮ ಸಂಧಾನಕಾರರು, ನಮ್ಮ ನಡುವೆ ಯಾವುದೇ ಸ್ಪರ್ಧೆ ಕೂಡ ಇಲ್ಲ ಅಂಥೇಳಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ಸೊ ಇದು ವಿಶ್ವದ ದೊಡ್ಡಣ್ಣ ಅಂಥೇಳಿ ಕರೆಸ್ಕೊಳ್ತಕ್ಕಂಥ ಅಮೇರಿಕಾದ ಅಧ್ಯಕ್ಷರ ನುಡಿಗಳು. ಸೊ ನಮ್ಮಲ್ಲಿ ಹೇಗೆ ಪ್ರಧಾನಮಂತ್ರಿಗಳಿರ್ತಾರೆ, ಅಲ್ಲಿ ಹಾಗೆ ಅಧ್ಯಕ್ಷರು ಒಂದು ಅಲ್ಟಿಮೇಟ್ ಆಗಿರ್ತಾರೆ ಅಥವಾ ಸುಪ್ರೀಂ ಆಗಿರ್ತಾರೆ. ಸೊ ಅವರು ಹೇಳ್ತಾ ಇದ್ದಾರೆ, ವಿಶ್ವದ ದೊಡ್ಡಣ್ಣ ಅಂತ ಕರೆಸ್ಕೊಳ್ತಕ್ಕಂಥ ಅಮೇರಿಕದ ಅಧ್ಯಕ್ಷರು ಹೇಳ್ತಾ ಇದ್ದಾರೆ, ಮೋದಿಯವರು ನನಗಿಂತ ಅತ್ಯಂತ ಹೆಚ್ಚು ಕಠಿಣ ಮತ್ತು ಉತ್ತಮ ಸಂಧಾನಕಾರರು, ನಮ್ಮಿಬ್ಬರ ಮಧ್ಯೆ ಯಾವುದೇ ರೀತಿಯ ಒಂದು ಸ್ಪರ್ಧೆ ಇಲ್ಲ, ವೆರ್ ಆಲ್ವೇಸ್ ಫ್ರೆಂಡ್ಲಿ ಅಂತೇಳಿ ಹೇಳೋ ಮೂಲಕ
ಎಲ್ಲರೂ ಕೂಡ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಮಾ, ಹೇಳಿ ತಮ್ಮ ಹೆಸರು? ಹೇಳಿಮ್ಮ, ಹೇಗಿದ್ದೀರಿ? ಟಿಫಿನ್ ಇಲ್ಲಮ್ಮ, ಮಾಡ್ಬೇಕು. ನಿಮ್ದು ಆಯ್ತಾ? ಹೇಳಿಮ್ಮ, ಹೇಗಿದ್ದೀರಿ? ಓಕೆ. ಸೋಮವಾರ ಐತಿ ನಮ್ಮ ಮಗಳದು. ಮಗಳದಾ? ಇವತ್ತು ಹಾಕ್ತೀನಿ ಸರ್ ವಿಡಿಯೋ, ಸಾಯಂಕಾಲ ನಮ್ಮ ಹುಡುಗ ಹಾಕ್ತೀನಿ. ಕಳಿಸಿಮ್ಮ, ಕಳಿಸಿ. ಸೋಮವಾರ ಪ್ರಸಾರ ಮಾಡ್ತೀನಿ ಸರ್. ಖಂಡಿತಮ್ಮ, ಖಂಡಿತ ಪ್ರಸಾರ ಮಾಡ್ತೀವಿ, ಒಳ್ಳೇದಾಗಲಿ. ಸೊ ಅವ್ರ ಹೆಸರೇನು ಹೇಳಿದ್ರಿ? ಅವ್ರ ಹೆಸರೇನಮ್ಮ? ಜ್ಯೋತಿಕಾ ಅಂತ ಸರ್. ಜ್ಯೋತಿಕಾ. ಅವ್ರದ್ದು ಬರ್ತಡೇ ಅಲ್ವಾ? ಅವರು ಗೋವಾದಾಗದಾರ. ಅವತ್ತು ಬರ್ತಾರ, ಅವರು ಸೋಮವಾರ ಬರ್ತಾರ. ಓಕೆ ಓಕೆ. ಅವ್ರ ಬರ್ತಡೇ ಐತಲ್ಲ, ಬರ್ತಾರ ಅವ್ರ ಮನೆಯವರು ಅವರು. ಅದಕ್ಕೆ ನಾವು ಇಲ್ಲಿ ಟಿವಿ ಮುಖಾಂತರ ವಿಶ್ ಮಾಡೋಣ ಅಂತ ಮಾಡಿ. ಖಂಡಿತಮ್ಮ, ಖಂಡಿತ. ಸೊ ಜ್ಯೋತಿಕಾ ಅವರಿಗೆ ಇವತ್ತು ಅಡ್ವಾನ್ಸ್ ಆಗಿ ವಿಶ್ವಾಸನ ತಿಳಿಸ್ತಾ ಇದ್ದೀನಿ ಹುಟ್ಟುಹಬ್ಬಕ್ಕೆ. ಸೊ ನೀವು ಫೋಟೋ ಕಳಿಸ್ಕೊಡಿ, ಸೋಮವಾರ ಇನ್ನೊಮ್ಮೆ ಅವ್ರಿಗೆ ನೇರವಾಗಿ ಹುಟ್ಟುಹಬ್ಬನ ನಮ್ಮ ಒಂದು V1 ವಾಹಿನಿಯಲ್ಲಿ ಅವ್ರ ಫೋಟೋ ತೋರಿಸೋದ್ರ ಮೂಲಕ ಶುಭಾಶಯಗಳನ್ನ ಕೋರೋಣ, ಆಯಿತಾ? ಓಕೆ ಮಾ. ಸೊ ಒಳ್ಳೆದಾಗಲಿ, ಹೀಗೆ ಕರೆ ಮಾಡ್ತಾ ಇರಿಮ್ಮ. ಧನ್ಯವಾದಗಳು. ಇವತ್ತು ಏನು ಕ್ಯಾನ್ಸರ್ ಬಗ್ಗೆ ಮಾತಾಡ್ತಾ ಇದ್ರಿ? ಹೌದು ಹೌದು, ಹೇಳಿಮ್ಮ. ಮಕ್ಕಳಿಗೆ ಎಲ್ಲರ ಪೇರೆಂಟ್ಸಿಗೆ ನಾನು ಕೇಳ್ಕೊಳ್ಳೋದು ಇಷ್ಟ ಸರ್, ಮನ್ಯಾಗ ಹೆಲ್ದಿ ಫುಡ್ ಮಾಡಿಕೊಡ್ರಿ ಮಕ್ಕಳಿಗೆ. ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಬೇಕು ಮಕ್ಕಳು. ಆಮೇಲೆ ಅವ್ರಿಗೆ ಹಾಲು ಕೊಡೋದು ಬೂಸ್ಟ್ ಹಾರ್ಲಿಕ್ಸ್ ಹಾಕಿ ಕೊಡೋಕ್ಕಿಂತ ಸ್ವಲ್ಪ ಅರ್ಶಿನ, ಒಂದು ಏಲಕ್ಕಿ ಕುಟ್ಟಿ ಹಾಕಿ ಅವ್ರಿಗೆ ಕೊಟ್ರೆ, ಒಂದು ಲವಂಗ ಇಷ್ಟು ಕುಟ್ಟಿ ಹಾಕಿ ಕೊಟ್ರೆ ಅವ್ರಿಗೆ ಆರೋಗ್ಯನೂ ಚೆನ್ನಾಗಿರ್ತೈತಿ. ಕೆಮ್ಮು, ಶೀತ, ಕಫ ಯಾವುದೂ ಆಗಲ್ಲ. ಹೌದು. ಮತ್ತೆ ರಾಗಿ ಗಂಜಿ ರೂಢಿ ಮಾಡಿ, ರಾಗಿ ಗಂಜಿ ಬರೀ ರಾಗಿದೇ ಮಾಡಕ್ಕಿಂತ ಎಲ್ಲಾ ಕಾಳುಗಳು ಹಾಕಿ, ಕಾಳು, ಶೇಂಗಾ, ಎಲ್ಲಾ ತರ ಕಾಳುಗಳನ್ನು ಶೇಂಗಾನು ಹುರಿದು ಬೀಸಿ ಇಟ್ಕೊಂಡ್ರೆ, ಒಂದ್ಸರಿ ಅದನ್ನ ಒಲೆ ಮೇಲೆ ಕುದಿಸಿ ಮಾಡಿಬಿಟ್ರೆ ಅದು ಬೂಸ್ಟ್ ಇದನ್ನ ತಗೊಂಡು ಏನ್ ಮಾಡ್ತೀರಿ ಸರ್, ಅಷ್ಟು ಚೆನ್ನಾಗಿ ಘಮ ಘಮ ವಾಸನೆ ಬರ್ತೈತಿ. ಬೆಲ್ಲ ಹಾಕಿ ಅದನ್ನ ಮಾಡಿ ಮಕ್ಕಳಿಗೆ ಕುಡಿಸ್ರಿ ಅಂತ ನಿಮ್ಮ ವಾಹಿನಿ ಮುಖಾಂತರ ನಾನು ಎಲ್ಲ ತಾಯಂದ್ರಿಗೂ ಕೇಳ್ಕೊಂತೀನಿ ಸರ್. ತುಂಬ ಒಂದು ಒಳ್ಳೆ ಸಜೆಷನ್ಸ್ ಕೊಟ್ಟಿರಿಮ್ಮ. ಸೊ ಇವತ್ತಿನ ಎಲ್ಲ ತಾಯಂದಿರು ಕೂಡ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥ ಒಂದು ಟಿಪ್ಸ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ನಿಮ್ಮ ಮಕ್ಕಳಿಗೆ ಈ ಒಂದು ಪಾಶ್ಚಿಮಾತ್ಯ ಸಂಸ್ಕೃತಿಯ ಈ ಬೂಸ್ಟು, ಕಾಂಪ್ಲೈನು, ಹಾರ್ಲಿಕ್ಸು ಎಲ್ಲ ಕುಡಿಸೋ ಬದಲು ಖಂಡಿತವಾಗ್ಲೂ ಈ ರೀತಿಯ ಒಂದು ಒಳ್ಳೆಯ ಮನೆಯಲ್ಲೇ ತಯಾರಿಸ್ತಕ್ಕಂಥ ಪೇಯವನ್ನು ಕುಡಿಸಿ ಅವರ ಆರೋಗ್ಯವನ್ನು ಕಾಪಾಡಿ ಅಂತೇಳಿ ನಾನು ಕೂಡ ಕೇಳ್ಕೊಳ್ತಾ ಇದ್ದೀನಿಮ್ಮ. ತುಂಬ ಒಂದು ಒಳ್ಳೆ ಟಿಪ್ಸನ್ನು ಕೊಟ್ಟಿರಿಮ್ಮ. ಧನ್ಯವಾದಗಳು ಮಾ. ಥ್ಯಾಂಕ್ ಯು. ಓಕೆ ಮಾ, ನಮಸ್ಕಾರ. ಎಸ್ ವೀಕ್ಷಕರೇ, ಹಣ ಸಂಪಾದನೆ ಮಾಡ್ತಕ್ಕಂಥದ್ದು ಜೀವನದಲ್ಲಿ ತುಂಬ ಮುಖ್ಯ. ಆದರೆ ಅದು ನಮ್ಮ ಬೆವರ ಹನಿಯಿಂದ ಬರಬೇಕು ಹೊರತು ಬೇರೆಯವರ ನೋವಿನಿಂದಲ್ಲ ಅಂಥೇಳಿ ನನ್ನ ಸ್ನೇಹಿತರೊಬ್ಬರು ತುಂಬ ಒಂದು ಒಳ್ಳೆಯ ಸೆಂಟೆನ್ಸನ್ನು ಕಳಿಸ್ಕೊಟ್ಟಿದ್ದಾರೆ. ಸೊ ನಿಜಕ್ಕೂ ಕೂಡ ಎಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥ ಮಾತು ಅಲ್ವಾ? ಅಫ್ಕೋರ್ಸ್ ಎಲ್ಲರೂ ದುಡಿಯೋದಕ್ಕೆ ಇಷ್ಟಪಡ್ತಾರೆ, ಹಣ ಗಳಿಸೋದಕ್ಕೆ ಇಷ್ಟಪಡ್ತಾರೆ. ಆದರೆ ಅದು ನಮ್ಮ ಸ್ವಂತ ಬೆವರ ಹನಿಯಿಂದ ಬರಲಿ ಹೊರತು ಬೇರೆಯವರ ನೋವಿನಿಂದ ಅಲ್ಲ ಅಂತಕ್ಕಂಥದ್ದನ್ನು ನಾನು ಕೂಡ ಕೇಳ್ಕೊಳ್ತಾ ಇದ್ದೀನಿ. ಸೊ ನಿನ್ನೆ ಮೈಲಾರ ಲಿಂಗದ ಒಂದು ಕಾರ್ಣಿಕ ಆಗಿದೆ. ಅತ್ಯಂತ ನಮ್ಮ ಕರ್ನಾಟಕದಲ್ಲೇ ಮತ್ತು ಒನ್ ಆಫ್ ದ ಫೇಮಸ್ ಕಾರ್ಣಿಕ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ತುಂಬಿದ ಕೊಡ ತುಳುಕಿತಲೆ ಪರಾಕ್ ಅಂತ ಹೇಳಿದ್ದಾರೆ. ಸೊ ಇದನ್ನು ನಮ್ಮ ಜ್ಯೋತಿಷಿಗಳಾಗಿರ್ಬೋದು ಅಥವಾ ದೇವಸ್ಥಾನದ ಪ್ರಮುಖ ಅರ್ಚಕರು ಹೇಳಿದ್ದೇನು ಅಂದರೆ, ಸೊ ನಾಡಿನಲ್ಲಿ ಒಳ್ಳೆ ಮಳೆ ಬೆಳೆ ಆಗತ್ತೆ, ಸಮೃದ್ಧವಾಗಿರ್ತಕ್ಕಂಥ ಕರ್ನಾಟಕವನ್ನು ನಾವು ಮುಂದಿನ ದಿನಮಾನಗಳಲ್ಲಿ ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಹಾಗಾಗಿ ತುಂಬಿದ ಕೂಡ ತುಳುಕಿತಲೆ ಪರಾಕ್ ಅಂಥೇಳಿ ಗೊರವಜ್ಜ ನುಡಿದಿದ್ದಾರೆ ಅಂತ ಹೇಳಲಾಗತ್ತೆ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಅದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ಹೇಳಿ. ಹಾಂ ಅಮ್ಮ, ಹೇಳಿ. ಓಕೆ. ಸೊ ಇವತ್ತು ಎಸ್ ಮಾ, ಕ್ವಶನ್ ಕೇಳಿಬಿಡ್ಲಾ ನೇರವಾಗಿ? ಇವತ್ತು ಆ್ಯಕ್ಚುಲಿ ಮಕ್ಕಳ ಕ್ಯಾನ್ಸರ್ ಬಗ್ಗೆ ಮಾತಾಡ್ತಾ ಇದ್ವಿ. ಇವತ್ತು ಅಂತಾರಾಷ್ಟ್ರೀಯ ಮಕ್ಕಳ ಕ್ಯಾನ್ಸರ್ ದಿನಾಚರಣೆ ಇದೆ. ಸೊ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಎಸ್, ಅದೇ ರೀತಿ ಪ್ರಶ್ನೆಯನ್ನು ಕೇಳೋದಾದರೆ, ಸೊ ಲೈಟ್ ಬಲ್ಪನ್ನು ಕಂಡುಹಿಡಿದಂಥವ್ರು ಯಾರು ಅಂಥೇಳಿ. ನಾವೆಲ್ಲರೂ ಕೂಡ ನಮ್ಮ ಮನೆಯಲ್ಲಿ ಲೈಟನ್ನು ಯೂಸ್ ಮಾಡ್ತೀವಿ, ಬಲ್ಪ್ಗಳನ್ನ ಯೂಸ್ ಮಾಡ್ತೀವಿ. ಆದರೆ ಅದನ್ನು ಮೊಟ್ಟ ಮೊದಲನೇ ಬಾರಿಗೆ ಕಂಡುಹಿಡಿದಂಥವ್ರು ಯಾರು ಅಂಥೇಳಿ ನೀವು ಹೇಳಬೇಕು. 4 ಆಪ್ಷನ್ಸನ್ನು ಕೊಡ್ತಾ ಇದ್ದೀನಿ. ಮೊದಲನೇದು ಥಾಮಸ್ ಆಲ್ವಾ ಎಡಿಸನ್, ಎರಡನೇದು ಥಾಮಸ್ ಜೆಫರ್ಸನ್, ಮೂರನೇದು ಥಾಮಸ್ ಕುಕ್, ನಾಲ್ಕನೇದು ಥಾಮಸ್ ಫಿಲಿಪ್. ಥಾಮಸ್ ಜೆಫರ್ಸನ್ನಾ? ಶೋರಾ?
ಓಕೆ, ಅನಂತದಲ್ಲಿ ನಾನು ಉತ್ತರವನ್ನು ಹೇಳ್ತೀನಿಮ್ಮ. ಮತ್ತೆ ಯಾರಿಗಾದ್ರೂ ನೀವು ಶುಭಾಶಯ ಹೇಳೋದಿದೆಯಾ? ಇಲ್ಲ ಸರ್, ಯಾರಿಗೂ ಇಲ್ಲ ಸರ್. ಇವತ್ತು ನಾವು ಪ್ರೋಗ್ರಾಮ್ ನೋಡಕ್ಕೆ ಎಷ್ಟು ಆಸಕ್ತಿಯಿಂದ ಕೂತಿದ್ವಿ, ಕರೆಂಟ್ ಬೇರೆ ಹೋಗ್ಬಿಡ್ತು ಸರ್. ಹೌದು, ಬರುತ್ತೆ ಅಂತ ನೋಡಿದ್ವಿ, ಬರಲಿಲ್ಲ, ಅದಕ್ಕೆ ಫೋನ್ ಮಾಡಿದ್ವಿ. ಓಕೆ, ಮತ್ತೆ ತೊಂದರೆ ಇಲ್ಲ. ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ಮರುಪ್ರಸಾರ ಇರುತ್ತೆ. ಹ್ಞೂ ಸರ್. ಸೊ ಆವಾಗ ಕಾರ್ಯಕ್ರಮವನ್ನು ಮತ್ತೊಮ್ಮೆ ನೋಡಿ ಎಂಜಾಯ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಯೂಟ್ಯೂಬಲ್ಲೂ ಕೂಡ ಇರುತ್ತೆ ನಮಸ್ತೆ ದೇವನಗಿರಿ ಅಂತಕ್ಕಂಥ ಯೂಟ್ಯೂಬ್ ಚಾನಲಲ್ಲಿ. ಅಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನೀವು ಮುಕ್ತವಾಗಿ ಬರೀಬೋದು. ಯಾವ ರೀತಿಯ ಕಾರ್ಯಕ್ರಮಗಳನ್ನ ನೋಡೋಕೆ ಇಷ್ಟಪಡ್ತೀರಿ, ಸೊ ಕಾರ್ಯಕ್ರಮದಲ್ಲಿ ಯಾವ ರೀತಿ ಟಿಪ್ಸ್ ಹೇಳಿದ್ರೆ ಒಳ್ಳೆಯದು ಅಂಥೇಳಿ ನೀವು ಏನು ಬೇಕಾದರೂ ಅಲ್ಲಿ ಬರೆದು ಕಳಿಸ್ಬೋದು ಮಾ. ಹೌದಾ ಸರ್? Yes. ಹ್ಞೂ ಸರ್, ಆಯ್ತು ಸರ್. ಥ್ಯಾಂಕ್ ಯು ಸೊ ಮಚ್ ಕರೆ ಮಾಡಿದ್ದಕ್ಕೆ. ಒಳ್ಳೆಯದಾಗಲಿ. ನಮಸ್ಕಾರ. ಹ್ಞೂ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ನಮಸ್ತೆ. ಎಸ್ ವೀಕ್ಷಕರೇ, ಸೊ ಇಲ್ಲಿಗೆ ಕಾರ್ಯಕ್ರಮದ ಅವಧಿ ಕೂಡ ಮುಗಿದಿದೆ. ಸೊ ಇನ್ನಷ್ಟು ವಿಚಾರಗಳನ್ನ ಹೇಳಬೇಕಿತ್ತು, ಸಮಯದ ಅಭಾವ ಕೂಡ ಇದೆ. ಮತ್ತು ಎಂದಿನಂತೆ ಮುಂದಿನ ಒಂದು ಸಂಚಿಕೆಯಲ್ಲಿ ಹೇಳೋ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ, ಬೇಜಾರು ಮಾಡಿಸೋದು ಬೇಡ. ನಮಸ್ತೆ ದಾವಣಗೆರೆ. ನಮಸ್ತೆ ದಾವಣಗೆರೆ ಸರ್, ಹೇಳಿ ತಮ್ಮ ಹೆಸರು? ನಮ್ಮ ಹೆಸರು ಆದರ್ಶ್ ಅಂತ ಹೇಳಿ. ಆದರ್ಶ್, ಹೇಳಿ ಸರ್, ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ನನ್ನ ಫ್ರೆಂಡ್ ಮಾತಾಡ್ತಾರೆ. ಹಾಂ ಸರ್ ನಮಸ್ತೆ. ನಮಸ್ತೆ ಸರ್, ಹೇಳಿ ತಮ್ಮ ಹೆಸರು? ಕೃಷ್ಣ ಅಂತ ಹೇಳಿ. ಕೃಷ್ಣ ಸರ್, ಹೇಳಿ ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಹಾಂ ಸರ್, ಹೇಳಬೇಕು. ಹೇಳಿ ಸರ್, ಹೇಳಿ. ಸರ್ ರಫೀಕ್ ಅಂತೇಳಿ ಬ್ರದರ್, ಅವರಿಗೆ ಶುಭಾಶಯ ಹೇಳೋಗಿತ್ತು. ಅವ್ರಿಗೆ ಹುಟ್ಟಿದ ಹಬ್ಬ ಇವತ್ತು. ಓಕೆ, ಅವ್ರ ಹೆಸರೇನೆಂದ್ರಿ ಸರ್? ರಫೀಕ್ ಅಂತೇಳಿ. ರಫೀಕ್. ಓಕೆ, ರಫೀಕ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಅಲಿಯಾಜ್ ಬುಡ್ಡಣ್ಣ ಅಂತೇಳಿ. ಓಕೆ, ಮುತ್ತಣ್ಣ ಅವ್ರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಬುಡ್ಡಿಯಣ್ಣ ಅಲಿಯಾಜ್ ಬುಡ್ಡಿಯಣ್ಣ. ಬುಡ್ಡಿಯಣ್ಣ. ಓಕೆ, ಸೊ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ಅವ್ರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಕೂಡ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್ ಸರ್, ಕರೆ ಮಾಡಿದ್ದಕ್ಕೆ. ಒಳ್ಳೆಯದಾಗಲಿ. ನಮಸ್ಕಾರ. ಓಕೆ ಥ್ಯಾಂಕ್ ಯು. ನಮಸ್ತೆ. ಎಸ್ ವೀಕ್ಷಕರೇ, ನಿನ್ನೆ ನಮ್ಮ ನಾಡಪ್ರಭು ಅಂತಲೇ ಹೇಳ್ಬೋದು, ಅಥವಾ ಕರ್ನಾಟಕ ರಾಜಕೀಯ ಮುತ್ಸದ್ದಿ, ಧೀಮಂತ ರಾಜಕಾರಣಿ, ನಮ್ಮ ವಿಧಾನಸೌಧ ನಿರ್ಮಾಣಕ್ಕೆ ಕಾರಣರಾಗಿರ್ತಕ್ಕಂಥ ಕೆಂಗಲ್ ಹನುಮಂತಯ್ಯ ಅವರ ಒಂದು ಹುಟ್ಟುಹಬ್ಬ ಕೂಡ ಇತ್ತು. ಸೊ ಅವ್ರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಡವಾಗಿ ಹೇಳ್ತಾ ಇದ್ದೀನಿ, ಕ್ಷಮೆ ಇರಲಿ. ಎಸ್, ಇದಿಷ್ಟು ವಿಚಾರಗಳ ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತು ನಾಳೆ ಎಂದಿನಂತೆ ಬೆಳಗ್ಗೆ 10:30ರಿಂದ 11:30 ಕಾರ್ಯಕ್ರಮ ನಾಳೆ ಇರೋದಿಲ್ಲ, ಕ್ಷಮೆ ಇರಲಿ. ಸೋಮವಾರ ಬೆಳಗ್ಗೆ ಬಂದು ನಿಮ್ಮ ಒಂದು ಕಾರ್ಯಕ್ರಮದಲ್ಲಿ ಇರ್ತೀನಿ ಅಂತ ನಾನು ಕೇಳ್ಕೊಳ್ತೀನಿ. ದಯಮಾಡಿ ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ಕ್ಯಾನ್ಸರ್ ಬರೋದಕ್ಕೆ ಹಲವಾರು ಕಾರಣಗಳು ನಾವು ಸ್ವತಃ ಕಾರಣಕ್ಕಿರ್ತರಾಗ್ತಾ ಇದ್ದೀವಿ, ಪೇರೆಂಟ್ಸ್ ಆಗಿರ್ತಕ್ಕಂಥದ್ದು. ದಯವಿಟ್ಟು ನಿಮ್ಮ ಮಕ್ಕಳಿಗೆ ಹೊರಗಡೆ ತಿನಿಸುಗಳನ್ನು ಯಾವುದೇ ಕಾರಣಕ್ಕೂ ಕೊಡಬೇಡಿ. ಏಕೆಂದರೆ ಆ ಹೊರಗಡೆ ತಿನಿಸುಗಳಿಂದಲೇ ಸಾಕಷ್ಟು ಪ್ರಮಾಣದಲ್ಲಿ ಇವತ್ತು ಈ ಕ್ಯಾನ್ಸರ್ನಂಥ ಮಾರಕ ಕಾಯಿಲೆಗಳು ಬರ್ತಾ ಇದೆ. ಅವ್ರಿಗೆ ಈ ಕುರ್ಕುರಿ ಆಗಿರ್ಬೋದು, ಚಿಪ್ಸ್ ಆಗಿರ್ಬೋದು, ಈ ಚಾಕೋಬಾರ್ಸು, ಇವ್ಯಾವುದನ್ನು ಕೊಡೋದೇ ಮನೆಯಲ್ಲೇ ಶುದ್ಧವಾಗಿರ್ತಕ್ಕಂಥ ರುಚಿಯಾಗಿರ್ತಕ್ಕಂಥ ಆಹಾರವನ್ನು ತಯಾರಿಸಿ ಕೊಡೋದಕ್ಕೆ ಪ್ರಯತ್ನವನ್ನು ಮಾಡಿ. ಸಾಧ್ಯವಾದಷ್ಟು ಈ ಪಾಮಾಯಿಲ್ಗಳನ್ನ ಯೂಸ್ ಮಾಡೋದನ್ನು ಅವಾಯ್ಡ್ ಮಾಡಿ. ಅದೇ ರೀತಿ ಪ್ಲಾಸ್ಟಿಕ್ ಬಾಟ್ಲ್ಗಳಲ್ಲಿ ಊಟ ಕಳಿಸ್ಬೇಡಿ, ನೀರು ಕಳಿಸ್ಬೇಡಿ. ಅದೇ ರೀತಿ ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಬಿಸಿಯಾಗಿರ್ತಕ್ಕಂಥ ಆಹಾರವನ್ನು ಇಟ್ಟು ಕಳಿಸ್ಬೇಡಿ ಅಂತೇಳಿ ನಾನು ಮತ್ತೊಮ್ಮೆ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಸೊ ಇದ್ರ ಜೊತೆಗೆ ಇನ್ನಷ್ಟು ವಿಚಾರಗಳನ್ನ ಮಾತಾಡೋದಿದ್ದೇ ಇತ್ತು. ಸೊ 46 ವರ್ಷಗಳ ಕಾಲ ನಿರಂತರವಾಗಿ ಉಳಿದಿರ್ತಕ್ಕಂಥ 3 ದೀಪಗಳು ಇತ್ತೀಚೆಗೆ ಆರು ಹೋಗಿದೆ. ಅದರ ಬಗ್ಗೆ ಒಂದಷ್ಟು ನಾನು ಮಾತಾಡೋದಿತ್ತು. ಸೊ ಕಾರ್ಯಕ್ರಮದ ಸಮಯದ ಅಭಾವ ಇರೋದ್ರಿಂದ ಸಾಧ್ಯವಾದರೆ ಸೋಮವಾರ ಆ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ಎಲ್ರಿಗೂ ಕೂಡ ಈ ಒಂದು ವಾರದ ಕೊನೆಯ ದಿವಸದ ಶುಭಾಶಯಗಳನ್ನ ಹೇಳ್ತೀನಿ. ಎಲ್ಲರೂ ಕೂಡ ಹುಷಾರಾಗಿರಿ. ವೀಕೆಂಡ್ ಅಂತೇಳಿ ಆ ಕಡೆ ಈ ಕಡೆ ಹೋಗಿ ಇನ್ನು ತೊಂದರೆ ಮಾಡ್ಕೋಬೇಡಿ, ಖುಷಿಯಾಗಿ ಎಂಜಾಯ್ ಮಾಡಿ ಅಂತ ಕೇಳ್ಕೊಳ್ತಾ, ಎಲ್ಲರೂ ಕೂಡ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಅರ್ಥಪೂರ್ಣ ವಿರಾಮ ಹಾಡ್ತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.